Hello students, welcome back to our English class. In this class, we will try to understand first year PUC English lesson Two Gentlemen of Verona, written by A.J. Cronin. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಪ್ರಥಮ PUCಗೆ ಇರುವಂಥ ಟೂ ಜೆಂಟಲ್ಮೆನ್ ಆಫ್ ವೆರೋನಾ ಅನ್ನುವಂಥ ಪಾಠವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಡಿಯರ್ ಸ್ಟೂಡೆಂಟ್ಸ್, ಈ ವೆರೋನಾ ಅನ್ನುವಂಥದ್ದು ಇಟಲಿನಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ನಗರ ಅಂತ ಹೇಳ್ಬೋದು. ತುಂಬ ಇತಿಹಾಸ ಇದೆ. ಅಂಥ ಒಂದು ಸಿಟಿನಲ್ಲಿರ್ತಕ್ಕಂಥ ಇಬ್ಬರು ಜೆಂಟಲ್ಮೆನ್ಗಳ ಬಗ್ಗೆ ಲೇಖಕರು ಈ ಪಾಠದಲ್ಲಿ ಹೇಳ್ತಾ ಹೋಗ್ತಾರೆ. ಈ ಪಾಠದ ಲೇಖಕರಾಗಿರ್ತಕ್ಕಂಥ A.J. ಕ್ರೋನಿನ್ ಮತ್ತು ಅವರ ಸಹಪಾಠಿಗಳು ಈ ವೆರೋನಾ ಸಿಟಿಗೆ ಹೋಗಿರ್ತಾರೆ. ಒಂಥರ ಟೂರ್ ಥರ ಹೋಗಿರ್ತಾರೆ. ಅಲ್ಲಿ ಇಬ್ಬರಿಗೆ ಭೇಟಿ ಆಗ್ತಾರೆ. ಅವರನ್ನು ಇವರು ಟೂ ಜೆಂಟಲ್ಮೆನ್ ಅಂತ ಕರೀತಾ ಇದ್ದಾರೆ. ಹಾಗಾದರೆ ಆ ವ್ಯಕ್ತಿಗಳು ಯಾರು, ಅವರನ್ನು ಯಾಕೆ ಜೆಂಟಲ್ಮೆನ್ ಅಂತ ಕರೀತಾರೆ ಅನ್ನೋದನ್ನ ಈ ಪಾಠದಲ್ಲಿ ಹೇಳ್ತಾ ಹೋಗ್ತಾರೆ. ಜೆಂಟಲ್ ಮ್ಯಾನ್ ಅಂತಂದರೆ ತುಂಬ ಚೆನ್ನಾಗಿ ಬಟ್ಟೆ ಹಾಕೊಂಡಿರೋನು ಅಂತ ನಾವು ಅರ್ಥ ಮಾಡ್ಕೋಬಾರ್ದು. ಜೆಂಟಲ್ ಮ್ಯಾನ್ ಅಂತಂದರೆ ಸಭ್ಯ ವ್ಯಕ್ತಿ, ಸುಸಂಸ್ಕೃತ ವ್ಯಕ್ತಿ ಅಂತೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಈ ಜೆಂಟಲ್ ಮ್ಯಾನ್ ಅಂತಕ್ಕಂಥ ಪದ ತಾವು ಆಲ್ರೆಡಿ ತುಂಬ ಸಾರಿ ಕೇಳಿರ್ತೀರ. ತಾವು 10ನೇ ತರಗತಿನಲ್ಲಿದ್ದಾಗೂ ಕೂಡ ತಮಗೊಂದು ಪಾಠ ಇತ್ತು, ಜೆಂಟಲ್ ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ ಅಂತ ಪಾಠ ಕೇಳಿದ್ದೀರಾ. ಅಲ್ಲಿರ್ತಕ್ಕಂಥ ಡಾನ್ ಅನ್ಸಲ್ಮಗೆ ಜೆಂಟಲ್ ಮ್ಯಾನ್ ಅಂತ ಕರೀತಾರೆ. ಯಾಕೆ ಅಂತ ಅದೆಲ್ಲ ತಾವು ಪಾಠದಲ್ಲಿ ಕೇಳೇ ಇರ್ತೀರ. ಹಾಗೆಯೇ ಈ ಒಂದು ಪಾಠದಲ್ಲಿ ಈ ವೆರೋನಾ ಅನ್ನತಕ್ಕಂಥ ಸಿಟಿನಲ್ಲಿರ್ತಕ್ಕಂಥ ಇಬ್ಬರು ಜೆಂಟಲ್ಮ್ಯಾನ್, ಅಂದರೆ ಇಲ್ಲಿ ಇಬ್ಬರಿದ್ದಾರೆ. ಅವರು ಯಾರು, ಅವರಿಗೆ ಯಾಕೆ ಜೆಂಟಲ್ಮ್ಯಾನ್ ಅಂತ ಕರೀತಾರೆ ಲೇಖಕರು ಅನ್ನೋದನ್ನು ಇವಾಗ ಲೈನ್ ಬೈ ಲೈನ್ ಈ ಪಾಠದಲ್ಲಿ ಹೇಳ್ತಾ ಹೋಗ್ತಾರೆ. ನಾವು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೋಣ. ಆಸ್ ವಿ ಡ್ರೋ ಥ್ರೂ ದ ಫುಟ್ ಹಿಲ್ಸ್ ಆಫ್ ಅಲ್ಪ್ಸ್. ಇಲ್ಲಿ ಅಲ್ಪ್ಸ್ ಅಂತಂದರೆ ಅದೊಂದು ಪರ್ವತ ಶ್ರೇಣಿ. ನಾವಿಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಅಂತ ಹೇಗೆ ಕರಿತೀವಲ್ಲ, ಹಾಗೆ ಯುರೋಪ್ನಲ್ಲಿರ್ತಕ್ಕಂಥ ಇದೊಂದು ಪರ್ವತ ಶ್ರೇಣಿ, ಅದಕ್ಕೆ ಅಲ್ಪ್ಸ್ ಅಂತ ಕರೀತಾರೆ. ಅದ್ರ ಮುಖಾಂತರ ನಾವು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಂತ ಹೇಳ್ತಾರೆ. ಇಲ್ಲಿ ವಿ ಅಂತ ಇದೆ. ವಿ ಅಂತಂದರೆ ನಾವು ಅಂತ. ಇಲ್ಲಿ ನಾವು ಅಂತ ಹೇಳ್ತಾ ಇರೋದು ಈ ಲೇಖಕರು ಮತ್ತು ಅವ್ರ ಜೊತೆಗಾರರು ಅವರೆಲ್ಲ ಸೇರಿಕೊಂಡು ವೆರೋನಾ ಸಿಟಿ ಕಡೆಗೆ ಹೋಗ್ತಾ ಇದ್ರು. ಟೂ ಸ್ಮಾಲ್ ಬಾಯ್ಸ್ ಸ್ಟಾಪ್ಡ್ ಅಸ್ ಆನ್ ದ ಔಟ್ಸ್ಕರ್ಟ್ಸ್ ಆಫ್ ವೆರೋನಾ. ಸೊ ಇನ್ನೂ ಸಿಟಿಗೆ ಹೋಗಿರಲಿಲ್ಲ, ವೆರೋನಾಗ ಹೋಗಿರಲಿಲ್ಲ. ಅದರ ಹೊರವಲಯದಲ್ಲಿ ಅಂದರೆ ಗಡಿ ಪ್ರದೇಶದಲ್ಲಿ ಆ ಸಿಟಿ ಎಂಟರ್ ಆಗೋಕ್ಕಿಂತ ಮುಂಚೆನೇ ಟೂ ಸ್ಮಾಲ್ ಬಾಯ್ಸ್ ಸ್ಟಾಪ್ಡ್ ಅಸ್. ಇಬ್ಬರು ಚಿಕ್ಕ ಮಕ್ಕಳು ಬಂದುಬಿಟ್ಟು ಇವ್ರ ಕಾರಿಗೆ ಕೈ ಮಾಡಿಬಿಟ್ಟು ನಿಲ್ಲಿಸ್ತಾರೆ. ಇಲ್ಲಿ ತಮಗೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ನರೇಟರ್, ಈ ಪಾಠದ ಲೇಖಕರು. ವೇರ್ ಡಿಡ್ ಹಿ ಮೀಟ್ ಟೂ ಸ್ಮಾಲ್ ಬಾಯ್ಸ್ ಅಂತ ಕ್ವಶನ್ ಕೇಳಿದರೆ ಔಟ್ಸ್ಕರ್ಟ್ಸ್ ಆಫ್ ವೆರೋನಾ ಅಂತ ತಾವು ಬರಿಬೇಕಾಗತ್ತೆ. ಈ ಲೇಖಕರು ಆ ಚಿಕ್ಕ ಮಕ್ಕಳನ್ನು ಎಲ್ಲಿ ಭೇಟಿಯಾದರು ಅಂತ ಪ್ರಶ್ನೆ. ಅದರ ಅರ್ಥ ಈ ವೆರೋನಾ ಸಿಟಿಯ ಹೊರಭಾಗದಲ್ಲಿ ಭೇಟಿ ಆಗ್ತಾರೆ. ದೇ ವರ್ ಸೆಲ್ಲಿಂಗ್ ವೈಲ್ಡ್ ಸ್ಟ್ರಾಬೆರೀಸ್. ಆ ಮಕ್ಕಳು ಅಲ್ಲಿ ಏನು ಮಾಡ್ತಾ ಇದ್ರು ಅಂತಂದರೆ ಈ ರೋಡಲ್ಲಿ ಬರ್ತಕ್ಕಂಥ ವೆಹಿಕಲ್ಗಳಿಗೆಲ್ಲ ಕೈ ಮಾಡಿ ನಿಲ್ಲಿಸಿ ಅಲ್ಲಿ ಹಣ್ಣುಗಳು ಮಾರ್ತಾ ಇದ್ರು. ಯಾವ ಹಣ್ಣುಗಳನ್ನು? ವೈಲ್ಡ್ ಸ್ಟ್ರಾಬೆರೀಸ್ಗಳನ್ನ ಮಾರ್ತಾ ಇದ್ರು. ಸೊ ಆ ಮಕ್ಕಳು ಬಂದ್ಬಿಟ್ಟು ಈ ಲೇಖಕರ ಕಾರನ್ನು ಕೂಡ ನಿಲ್ಲಿಸಿದ್ರು. ಬ್ರೈಟ್ ಸ್ಕಾರ್ಲೆಟ್ ಬೆರ್ರೀಸ್ ದಟ್ ಲುಕ್ ಡಿಲಿಷಿಯಸ್ ಅಗೇನ್ಸ್ಟ್ ದ ಡಾರ್ಕ್ ಗ್ರೀನ್ ಲೀವ್ಸ್ ಲೈನಿಂಗ್ ದ ವಿಕ್ಕರ್ ಬಾಸ್ಕೆಟ್. ಆ ಚಿಕ್ಕ ಚಿಕ್ಕ ಮಕ್ಕಳು ಏನು ಮಾಡ್ತಾ ಇದ್ರು ಅಂತಂದರೆ ಈ ವಿಕ್ಕರ್ ಬಾಸ್ಕೆಟ್ ಅಂದರೆ ಕಡ್ಡಿಯಿಂದ ಮಾಡಿರ್ತಕ್ಕಂಥ ಬುಟ್ಟಿನಲ್ಲಿ ಆ ಸ್ಟ್ರಾಬೆರೀಸ್ಗಳನ್ನೆಲ್ಲ ಇಟ್ಕೊಂಡು ಮಾರ್ತಾ ಇದ್ರು. ಸ್ಕಾರ್ಲೆಟ್ ಬೆರ್ರೀಸ್ ಅಂದರೆ ತುಂಬ ರೆಡ್ ಆಗಿರ್ತಕ್ಕಂಥ ಆ ಸ್ಟ್ರಾಬೆರೀಸ್ ಹಸಿರು ಎಲೆಗಳ ಮಧ್ಯಕ್ಕೆ ಇಟ್ಟಿರೋದ್ರಿಂದ ತುಂಬ ಡಿಲಿಷಿಯಸ್ ಆಗಿ ತುಂಬ ಸ್ವಾದಿಷ್ಟವಾಗಿದ್ದಾವೆ, ರುಚಿಕರವಾಗಿದ್ದಾವೆ ಅನ್ನೋ ಥರ ಕಾಣಿಸ್ತಾ ಇದ್ವು. ಅಂಥ ಹಣ್ಣುಗಳನ್ನ ತಗೊಂಡು ಆ ಚಿಕ್ಕ ಮಕ್ಕಳು ಇವ್ರ ಕಾರ್ ಹತ್ರ ಬರ್ತಾರೆ ಮಾರೋಕ್ಕೆ. ಡೋಂಟ್ ಬೈ ವಾರ್ನ್ ಲೂಯಿಸಿ ಅವರ್ ಕಾಶಿಯಸ್ ಡ್ರೈವರ್. ಆ ಚಿಕ್ಕ ಮಕ್ಕಳು ಬುಟ್ಟಿನಲ್ಲಿ ಆ ಸ್ಟ್ರಾಬೆರಿ ಹಣ್ಣುಗಳನ್ನ ತಗೊಂಡು ಮಾರಕ್ಕಂತ ಇವ್ರ ಕಾರ್ ಹತ್ರ ಬರ್ತಾರೆ. ಹಣ್ಣುಗಳು ಕೂಡ ತುಂಬ ಸ್ವಾದಿಷ್ಟವಾಗಿದ್ದಂಗೆ, ನೋಡೋಕೆ ತುಂಬ ಚೆನ್ನಾಗಿದ್ವು. ಇವ್ರು ತಗೋಬೇಕು ಅನ್ನೋ ಹೊತ್ತಿಗೆ ಇವ್ರ ಡ್ರೈವರ್ ಇದ್ದ ಲೂಯಿಸಿ, ಅವನ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಕೂಡ ತಮಗೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ಬೋದು. ಆ ಡ್ರೈವರ್ ಈ ಲೇಖಕರಿಗೆ ಏನು ಹೇಳ್ತಾನೆ? ಡೋಂಟ್ ಬೈ, ಕೊಂಡ್ಕೊಂಬೇಡಿ ಅವ್ರ ಹತ್ರ ಅಂತ ಹೇಳ್ತಾನೆ. ಯಾಕೆ ಅಂದರೆ ಮುಂದೆ ಹೇಳ್ತಾನೆ ನೋಡಿ, ಯು ವಿಲ್ ಗೆಟ್ ಫ್ರೂಟ್ಸ್ ಮಚ್ ಬೆಟರ್ ಇನ್ ವೆರೋನಾ. ವೆರೋನಾ ಸಿಟಿ ಹೋಗೋಣ, ಆ ಸಿಟಿನಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಹಣ್ಣುಗಳು ನಿಮಗೆ ಸಿಗ್ತವೆ. ಹಿ ಸ್ರಗ್ಡ್ ಹಿಸ್ ಶೋಲ್ಡರ್ಸ್ ಅಂದರೆ ಭುಜಾನ ಒಂಥರ ಕುಗ್ಸೋದು. ಇಷ್ಟ ಇಲ್ಲ ಅವನಿಗೆ ಇವ್ರ ಹತ್ರ ಹಣ್ಣು ತಗೊಳ್ಳೋದು. ಹಂಗೆ ಮಾಡಿಬಿಟ್ಟು ಹೇಳ್ತಾನೆ ಟು ಕನ್ವೆ ಹಿಸ್ ಅಪ್ರೂವಲ್ ಆಫ್ ದೇರ್ ಶಾಬಿ ಅಪಿಯರೆನ್ಸ್. ಅವ್ರ ಹತ್ರ ಹಣ್ಣುಗಳನ್ನ ಯಾಕೆ ತಗೋಬೇಡಿ ಅಂತ ಡ್ರೈವರ್ ಹೇಳ್ತಾ ಇದ್ದಾನಂದರೆ ಆ ಮಕ್ಕಳು ನೋಡೋಕೆ ಹೇಗಿದ್ವು ಅಂದರೆ ಶಾಬಿ ಅಪಿಯರೆನ್ಸ್ ಅಂದರೆ ತುಂಬ ಕಳಪೆ, ತುಂಬ ಕೊಳಕಾಗಿರೋ ಬಟ್ಟೆ ಹಾಕೊಂಡಿದ್ದಾರೆ, ನೀಟಾಗಿ ಮುಖ ತೊಳ್ಕೊಂಡಿಲ್ಲ, ತಲೆ ಬಾಚ್ಕೊಂಡಿಲ್ಲ, ನೋಡೋಕೆ ಒಂಥರ ಕೊಳಕಾಗಿ ಕಾಣ್ತಾ ಇದ್ದಾರೆ. ಆ ಹುಡುಗರ ಹತ್ರ ಯಾಕೆ ತಗೋತೀರಾ ನೀವು? ತಗೋಬೇಡಿ, ವೆರೋನಾ ಸಿಟಿಗೆ ಹೋಗೋಣ, ಅಲ್ಲಿ ತುಂಬ ಚೆನ್ನಾಗಿ ಸಿಗ್ತವೆ ಅಂತ ಡ್ರೈವರ್ ಹೇಳ್ದ. ಆ ಮಕ್ಕಳು ನೋಡೋಕೆ ಹೇಗಿದ್ರು ನೋಡಿ, ಇದನ್ನು ಸ್ವಲ್ಪ ತಾವು ನೆನ್ಪಿಟ್ಕೊಳ್ಳಿ. 4 ಮಾರ್ಕ್ಸ್ಗೆ ಕೇಳ್ಬೋದು ಹೇಗಿದ್ರು ಆ ಹುಡುಗರು ಅಂತ. ಏನು ಹೇಳ್ತಾರೆ ನೋಡಿ.
ಒನ್ ಬಾಯ್ ಹ್ಯಾಡ್ ಎ ಓರ್ನ್ ಜೆರ್ಸಿ ಆ್ಯಂಡ್ ಕಟ್ ಆಫ್ ಕಾಕಿ ಪ್ಯಾಂಟ್ಸ್. ಅದ್ರಲ್ಲಿ ಒಬ್ಬ ಹುಡುಗ ಓರ್ನ್ ಜೆರ್ಸಿ ಹಾಕ್ಕೊಂಡಿದ್ರ, ಅಂದರೆ ಹಳೇದು ಮಾಸಿರ್ತಕ್ಕಂಥ ಜೆರ್ಸಿ ಹಾಕ್ಕೊಂಡಿದ್ದ. ಆ್ಯಂಡ್ ಕಟ್ ಆಫ್ ಕಾಕಿ ಪ್ಯಾಂಟ್, ಒಂದು ಹಾಫ್ ಪ್ಯಾಂಟ್ ಇರ್ಬೋದು ಅಥವಾ 3/4 ಥರ ಇರುವಂಥ ಕಾಕಿ ಪ್ಯಾಂಟನ್ನು ಹಾಕ್ಕೊಂಡಿದ್ದ. ದ ಅದರ್ ಶಾರ್ಟನ್ಡ್ ಆರ್ಮಿ ಟ್ಯೂನಿಕ್. ಇನ್ನೊಬ್ಬ ಹುಡುಗ ಯಾವ ಥರ ಬಟ್ಟೆ ಹಾಕ್ಕೊಂಡಿದ್ದ ಅಂದರೆ ಶಾರ್ಟನ್ಡ್ ಆರ್ಮಿ ಟ್ಯೂನಿಕ್. ಇಲ್ಲಿ ಆರ್ಮಿ ಕಲರ್ ಇರ್ತಕ್ಕಂಥ ಟ್ಯೂನಿಕ್ ಅಂದರೆ ಅದು ಶರ್ಟ್ ಅಲ್ಲ, ಶರ್ಟ್ ಮೇಲೆ ಹಾಕೋತಾರೆ. ನಾವು ಜರ್ಕಿನ್ ಹಾಕೋತೀವಲ್ಲ, ಈ ಪುಲ್ಲೋವರ್ ಎಲ್ಲ ಹಾಕೋತೀವಲ್ಲ, ಆ ಥರದ್ದು ಆರ್ಮಿ ಕಲರ್ಸ್ ಹಾಕ್ಕೊಂಡಿದ್ದ. ಗ್ಯಾದರ್ಡ್ ಇನ್ ಲೂಸ್ ಫೋಲ್ಡ್ಸ್ ಅಬೌಟ್ ಈಸ್ ಸ್ಕಿನ್ನಿ ಫ್ರೇಮ್. ಆ ಹುಡುಗ ಹೆಂಗಿದ್ದ ಅಂದರೆ ಒಂಥರ ಸ್ಕಿನ್ನಿ ಫ್ರೇಮ್, ತುಂಬ ದಪ್ಪಗೆ ಗುಂಡ್ಗೆ ಇರಲಿಲ್ಲ, ತುಂಬ ಸಣ್ಕಲ್ ಬಾಡಿ, ಆ ಥರ ಶರ್ಟ್ ಹಾಕ್ಕೊಂಡಿದ್ದ. ಅದೆಲ್ಲ ಮುದುಡೆಯಾಗಿ ಅವನ ಶರೀರದ ಮೇಲೆ ಕುತ್ಕೊಂಡಿತ್ತು. ಈ ಥರ ಮಕ್ಕಳಿದ್ರು, ಅವ್ರ ಹತ್ರ ಹನ್ನ ತಗೋಬೇಡಿ ಅಂತ ಡ್ರೈವರ್ ಹೇಳ್ತಾ ಇದ್ದ. ಆ ಮಕ್ಕಳು ಹಂಗೆ ನೋಡೋಕೆ ಇದ್ರೂ ಕೂಡ, ಡ್ರೈವರ್ಗೆ ಚೆನ್ನಾಗಿ ಅನಿಸ್ತೇ ಇದ್ರೂ ಕೂಡ, ಲೇಖಕರಿಗೆ ಅವ್ರ ಬಗ್ಗೆ ಏನೋ ಒಂಥರ ಇಂಟ್ರೆಸ್ಟ್ ಬೆಳೀತದೆ. ಯೆಟ್ ಗೇಜಿಂಗ್ ಆಟ್ ದ 2 ಲಿಟಲ್ ಫಿಗರ್ಸ್. ಆ ಚಿಕ್ಕ ಮಕ್ಕಳೇನಿಬ್ರು ಒಂದು ಹಣ್ಣು ಮರಕ್ಕೆ ಬಂದಿದ್ರಲ್ಲ, ಅವ್ರು ನೋಡ್ತಾ ಇದ್ರೆ ಇವ್ರಿಗೆ ಹೇಗೆ ಅನ್ಸುತ್ತೆ ನೋಡಿ. ವಿತ್ ದೇರ್ ಬ್ರೌನ್ ಸ್ಕಿನ್, ಅವರು ವೈಟ್ ಆಗಲಿ ಡಾರ್ಕ್ ಆಗಲಿ ಇರಲಿಲ್ಲ, ಒಂಥರ ಬ್ರೌನ್ ಕಲರ್ ಇದ್ರು. ಟ್ಯಾಂಗಲ್ಡ್ ಹೇರ್ ಅಂದರೆ ಕೂದಲೆಲ್ಲ ಒಂಥರ ಗಂಟು ಕಟ್ಟಿರ್ತವೆ, ಸಿಕ್ಕಾಗಿರ್ತವೆ. ಸೊ ಅಂಥ ಕೂದಲಿತ್ತು ಅವ್ರದ್ದು. ಡಾರ್ಕ್ ಅರ್ನೆಸ್ಟ್ ಐಸ್, ಅವ್ರ ಕಣ್ಣುಗಳು ಕಪ್ಪಾಗಿರ್ತಕ್ಕಂಥ ಪ್ರಾಮಾಣಿಕ ಕಣ್ಣುಗಳು, ಅದೆಲ್ಲ ನೋಡ್ತಾರೆ ಲೇಖಕರು. ವಿ ಫೆಲ್ಟ್ ಅವರ್ ಸೆಲ್ಫ್ಸ್ ಸ್ಟ್ರೇಂಜ್ಲಿ ಅಟ್ರಾಕ್ಟೆಡ್. ಆ ಮಕ್ಕಳನ್ನು ನೋಡಿದಾಗ, ಅವ್ರ ಕಣ್ಗಳನ್ನ ನೋಡಿದಾಗ ಲೇಖಕರು ಒಂಥರ ವಿಚಿತ್ರವಾಗಿ ಅವ್ರ ಕಡೆ ಅಟ್ರಾಕ್ಟ್ ಆಗ್ತಾರೆ. ಇವರಿಗೆ ಆ ಮಕ್ಕಳು ತುಂಬ ಇಷ್ಟ ಆಗ್ತಾರೆ. ಡ್ರೈವರ್ಗೆ ಇಷ್ಟ ಆಗಲಿಲ್ಲ, ಅವ್ರ ಕೊಳಕ್ಕೆ ಬಟ್ಟೆ ನೋಡಿಬಿಟ್ಟು, ಅದಕ್ಕೆ ಅವ್ನು ಹಣ್ಣು ಕೊಂಡ್ಕೋಬೇಡಿ ಅಂತ ಹೇಳ್ದ. ಆದರೆ ಲೇಖಕರಿಗೆ ಆ ಮಕ್ಕಳು ನೋಡಿದಾಗ ಏನೋ ಒಂಥರ ಅಟ್ರಾಕ್ಷನ್ ಆಗುತ್ತೆ. ಮೈ ಕಂಪ್ಯಾನಿಯನ್ ಸ್ಪೋಕ್ ಟು ದ ಬಾಯ್ಸ್. ಇವ್ರ ಜೊತೆಗೆ ಇನ್ನೊಬ್ಬರು ಜೊತೆಗಾರರು ಬಂದಿದ್ರಲ್ಲ, ಅವರು ಆ ಹುಡುಗರ ಜೊತೆಗೆ ಮಾತಾಡ್ತಾರೆ, ಅವ್ರನ್ನ ವಿಚಾರಿಸ್ತಾರೆ. ಡಿಸ್ಕವರ್ಡ್ ದ್ಯಾಟ್ ದೇವರ್ ಬ್ರದರ್ಸ್. ಅವ್ರ ಜೊತೆ ಮಾತಾಡಿಬಿಟ್ಟು ಕೇಳ್ಕೋತಾರೆ. ಅವಾಗ ಗೊತ್ತಾಗುತ್ತೆ ಆ ಎರಡು ಮಕ್ಕಳು ಸಹೋದರರಾಗಿರ್ತಾರೆ, ಬ್ರದರ್ಸ್ ಆಗಿರ್ತಾರೆ. ಅವ್ರು ಯಾರು, ಅವ್ರ ಹೆಸರೇನು, ಅವ್ರ ವಯಸ್ಸೇನು ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸ್ವಲ್ಪ ಇದನ್ನು ಗಮನ ಇಟ್ಟು ಕೇಳ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ಪ್ರಶ್ನೆಗಳನ್ನ ಎಕ್ಸಾಮಿನೇಷನಲ್ಲಿ ಕೇಳ್ತಾ ಇರ್ತಾರೆ. ನಿಕೋಲಾ ದ ಎಲ್ಡರ್ ವಾಸ್ 13. ಆ ಇಬ್ಬರು ಹುಡುಗರಲ್ಲಿ ನಿಕೋಲಾ ಅನ್ನುವಂಥ ಹುಡುಗ ದೊಡ್ಡವನು. ಅವನ ವಯಸ್ಸು 13. ಎಕ್ಸಾಮಲ್ಲಿ ಕೇಳ್ಬೋದು, ಹೌ ಓಲ್ಡ್ ವಾಸ್ ನಿಕೋಲಾ ಅಂತ ಕೇಳಿದರೆ 13 ಇಯರ್ಸ್ ಅಂತ ತಾವು ಆನ್ಸರ್ನ ಬರಿಬೇಕು. ಅವನಿಗೆ 13 ವರ್ಷ. ಇನ್ನೊಬ್ಬ ಹುಡುಗ ಇದ್ದ ಜೋಕೋಪೋ, ಹೂ ಬೇರ್ಲಿ ಕಮ್ ಅಪ್ ಟು ದ ಡೋರ್ ಹ್ಯಾಂಡಲ್ ಆಫ್ ದ ಕಾರ್ ವಾಸ್ ನಿಯರ್ಲಿ 12. ಇನ್ನೊಬ್ಬ ಹುಡುಗ ಚಿಕ್ಕವನಿದ್ದ, ಅವನ ಹೆಸರು ಜೋಕೋಪೋ. ಅವನು ಆಲ್ರೆಡಿ ಬುಟ್ಟಿಲಿ ಹಣ್ಣು ತೊಗೊಂಡು ಇವ್ರ ಕಾರ್ ಡೋರ್ ಹತ್ರನೇ ಬಂದಿದ್ದ. ಅವನ ವಯಸ್ಸು 12 ಮತ್ತು 13 ವಯಸ್ಸದ ಈ ಚಿಕ್ಕ ಹುಡುಗರು ನಿಕೋಲಾ ಮತ್ತು ಜೋಕೋಬ್ ಆ ಸಿಟಿ ಹೊರಗಡೆ ಭಾಗದಲ್ಲಿ ನಿಂತ್ಕೊಂಡು ರೋಡಲ್ಲಿ ಹಣ್ಣುಗಳನ್ನ ಮಾರ್ತಾ ಇರ್ತಾರೆ. ಈ ಹೋಗೋ ಬರ್ತಕ್ಕಂಥ ಕಾರ್ಗಳಿಗೆಲ್ಲ, ವೆಹಿಕಲ್ಸ್ಗೆ ಕೈ ಮಾಡಿ ನಿಲ್ಲಿಸಿ ಅಲ್ಲಿ ಹಣ್ಣುಗಳನ್ನ ಮಾರ್ತಾ ಇರ್ತಾರೆ. ಸೊ ಆ ಹುಡುಗರು ಇವರಿಗೆ ಸಿಗ್ತಾರೆ. ಸೊ ಆ ಹುಡುಗರನ್ನ ನೋಡಿದಾಗ ಇವ್ರಿಗೇನೋ ಒಂಥರ ಅಟ್ರಾಕ್ಟ್ ಆಗುತ್ತೆ. ಡ್ರೈವರ್ ಹಣ್ಣುಗಳನ್ನ ತಗೋಬೇಡ ಅಂತ ಹೇಳಿದ್ರು ಕೂಡ ಇವ್ರು ಏನು ಮಾಡ್ತಾರೆ ನೋಡಿ. ವಿ ಬಾಟ್ ದೇರ್ ಬಿಗ್ಗೆಸ್ಟ್ ಬಾಸ್ಕೆಟ್ ದೆನ್ ಸೆಟ್ ಅಪ್ ಟುವರ್ಡ್ಸ್ ಟೌನ್. ಆ ಹುಡುಗರು ನೋಡೋಕೆ ಯಾಕೋ ಒಂಥರ ಚೆನ್ನಾಗಿ ಅನಿಸ್ತು, ಇವ್ರಿಗೆ ಇಷ್ಟ ಆಯಿತು. ಆ ಹುಡುಗರು ಹಣ್ಣು ಮಾರ್ತಾ ಇದ್ರಲ್ಲ ಬುಟ್ಟಿಲಿ ಇಟ್ಕೊಂಡು, ಅವರಲ್ಲಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಬುಟ್ಟಿನ ಇವರು ಕೊಂಡ್ಕೊಂಡ್ಬಿಟ್ಟು ಆ ವೆರೋನಾ ಸಿಟಿ ಕಡೆಗೆ ತಮ್ಮ ಪ್ರಯಾಣನ ಬೆಳೆಸ್ತಾರೆ. ಇನ್ನು ಮುಂದಿನ ಪ್ಯಾರಾಗ್ರಾಫಲ್ಲಿ ಲೇಖಕರು ಆ ವೆರೋನಾ ಸಿಟಿಗೆ ಹೋಗ್ತಾರಲ್ಲ, ಆ ಸಿಟಿ, ಆ ನಗರ ನೋಡೋದಕ್ಕೆ ಹೇಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಅದ್ರ ಕಡೆಗೆ ತಾವು ಸ್ವಲ್ಪ ಗಮನ ಕೊಡಿ. ಯಾಕೆ ಅಂದರೆ ಎಕ್ಸಾಮಿನೇಷನಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 4 ಅಂಕದ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ವೆರೋನಾ ಸಿಟಿಯನ್ನು ಹೇಗೆ ವರ್ಣನೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದರೆ ತಾವು ಇದನ್ನು ಬರಿಬೇಕಾಗತ್ತೆ. ಹೇಗಿತ್ತು ನೋಡಿ ವೆರೋನಾ ಸಿಟಿ. ವೆರೋನಾ ಈಸ್ ಎ ಲವ್ಲಿ ಸಿಟಿ. ಆ ವೆರೋನಾ ಅನ್ನತಕ್ಕಂಥ ನಗರ, ಆ ಸಿಟಿ ನೋಡೋದಕ್ಕೆ ತುಂಬ ಲವ್ಲಿಯಾಗಿ, ತುಂಬ ಸುಂದರವಾಗಿ, ಆಕರ್ಷಕವಾಗಿದೆ. ರಿಚ್ ಇನ್ ಹಿಸ್ಟ್ರಿ. ಐತಿಹಾಸಿಕವಾಗಿ ಆ ನಗರ ತುಂಬ ಶ್ರೀಮಂತವಾಗಿದೆ. ಅಂದರೆ ತುಂಬ ಐತಿಹಾಸಿಕ ನಗರ. ಹಿಸ್ಟ್ರಿನಲ್ಲಿ ಕೂಡ ಅದರ ಬಗ್ಗೆ ಉಲ್ಲೇಖ ಬರುತ್ತೆ. ಅಂಥ ಸಿಟಿ ಈ ವೆರೋನಾ. ವಿತ್ ಕ್ವೈಟ್ ಮೆಡಿವಲ್ ಸ್ಟ್ರೀಟ್ಸ್. ಅಲ್ಲಿರ್ತಕ್ಕಂಥ ರಸ್ತೆಗಳು ಹೇಗಿದ್ದಾವೆ ಅಂದರೆ ಮಧ್ಯಕಾಲೀನ ರಸ್ತೆಗಳೆಲ್ಲ ಇದ್ದಾವೆ. ಸ್ಪ್ಲೆಂಡಿಡ್ ಬಿಲ್ಡಿಂಗ್ಸ್. ಅಲ್ಲಿರ್ತಕ್ಕಂಥ ಭವ್ಯವಾದ ಕಟ್ಟಡಗಳಿದ್ದಾವೆ. ಯಾವ ಬಣ್ಣದ ಕಟ್ಟಡಗಳಿದಾವೆ ನೋಡಿ. ಆಫ್ ಆ್ಯನ್ ಇಕ್ವಿಸಿಟ್ ಪೇಲ್ ಹನಿ ಕಲರ್. ಆ ಜೇನುತುಪ್ಪದ ಬಣ್ಣ ಏನಿರ್ತದೆ ಅಂಥದ್ದೇ ಲೈಟ್ ಕಲರ್ ಬಣ್ಣದ ಬಿಲ್ಡಿಂಗ್ಗಳು ರೋಡ್ ಆ ಕಡೆ ಈ ಕಡೆ ಎಲ್ಲ ನೋಡೋಕೆ ಸಿಗ್ತವೆ. ನೋಡೋಕ್ಕೆ ಒಂಥರ ಸುಂದರವಾಗಿರ್ತಕ್ಕಂಥ ನಗರ ಅದು. ರೋಮಿಯೋ ಆ್ಯಂಡ್ ಜೂಲಿಯಟ್ ಆರ್ ರೆಪ್ಯೂಟೆಡ್ ಟು ಹ್ಯಾವ್ ಲಿವ್ಡ್ ದೇರ್. ರೋಮಿಯೋ ಜೂಲಿಯಟ್ ಬಗ್ಗೆ ತಾವು ಕೇಳೇ ಇರ್ತೀರಾ. ಕೇಳಿಲ್ಲ ಅಂತಂದರೆ ತಮಗೆ ಸೆಕೆಂಡ್ ಇಯರಿಗೆ ಬಂದಾಗ ತಮಗೆ ಫಸ್ಟ್ ಟಾಪಿಕ್ಕೆ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಇದೆ. ವಿಲಿಯಂ ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ ನಾಟಕ ಅದು. ಅಂಥ ರೋಮಿಯೋ ಜೂಲಿಯಟ್ ಅವರಿಬ್ಬರು ಕೂಡ ಆ ವೆರೋನಾ ಸಿಟಿ
ಸಿಟಿನಲ್ಲೇ ವಾಸವಾಗಿದ್ರು ಅಂತ ಪ್ರಸಿದ್ಧಿ ಇದೆ. ಬಾಂಬ್ಡ್ ಇನ್ ರೀಸೆಂಟ್ ವಾರ್, ಬಟ್ ಅಂಥ ಸುಂದರವಾಗಿರ್ತಕ್ಕಂಥ ನಗರದ ಮೇಲೆ ಇತ್ತೀಚೆಗೆ ಆಗಿರ್ತಕ್ಕಂಥ ಯುದ್ಧದಲ್ಲಿ ಬಾಂಬ್ ಹಾಕಿಬಿಟ್ಟಿರ್ತಾರೆ. ಇಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ಬ್ರಿಡ್ಜಸ್, ಅಲ್ಲಿರ್ತಕ್ಕಂಥ ಸುಮಾರು ಬ್ರಿಡ್ಜ್ಗಳು ಆ ಬಾಂಬ್ನಿಂದಾಗಿ ನಷ್ಟ ಆಗಿರ್ತವೆ. ಬಟ್ ನಾಟ್ ಇಟ್ಸ್ ಗೇಟಿ ಆರ್ ಚಾರ್ಮ್, ಆ ಬಾಂಬ್ ಹಾಕಿರೋದ್ರಿಂದ ಅಲ್ಲಿ ಬ್ರಿಡ್ಜ್ಗಳು ಒಡೆದೋಗಿರ್ತವೆ ಹೊರತು ಆ ಸಿಟಿಗೆ, ಆ ವೆರೋನಾ ಟೌನ್ಗೆ ಇರ್ತಕ್ಕಂಥ ಉಲ್ಲಾಸ, ಅಲ್ಲಿರ್ತಕ್ಕಂಥ ಸಂತೋಷ, ಆ ಮೋಹಕತೆ ಅನ್ನೋದು ಹಾಳಾಗಿರಲಿಲ್ಲ, ಹಾಗೇ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಇದನ್ನು ಸ್ವಲ್ಪ ತಾವು ನೆನ್ಪಿಟ್ಕೊಳ್ಳಿ, 4 ಮಾರ್ಕ್ಸಿಗೆ ಕೇಳಿದಾಗ ಇದೆಲ್ಲ ಬರಿಬೇಕು. ನೆಕ್ಸ್ಟ್ ಮಾರ್ನಿಂಗ್ ಕಮಿಂಗ್ ಔಟ್ ಆಫ್ ಅವರ್ ಹೋಟೆಲ್, ಹೀಗೆ ಆ ವೆರೋನಾ ಸಿಟಿಗೆ ಹೋಗಿರ್ತಕ್ಕಂಥ ಲೇಖಕರು ಒಂದು ಹೋಟೆಲ್ನಲ್ಲಿ ಉಳ್ಕೊಳ್ತಾರೆ. ಯಾಕೆ ಅಂದರೆ ಅವರು ವೆರೋನಾಗೆ ಬಂದಿದ್ದೆ ಆ ಸಿಟಿನ ನೋಡ್ಕೊಂಡು ಹೋಗೋಕ್ಕೆ, ಟೂರ್ಗಂತ ಬಂದಿರ್ತಾರೆ. ಹೋಟೆಲ್ನಲ್ಲಿ ಉಳ್ಕೊಂಡು ಮಾರನೇ ದಿನ ಬೆಳಿಗ್ಗೆ ಆ ಹೋಟೆಲಿಂದ ಹೊರಗೆ ಬರ್ತಾರೆ. ವಿ ಡ್ರೀವ್ ಅಪ್ ಶಾರ್ಟ್, ತಮ್ಮ ಕಾರಲ್ಲಿ ಕೂತ್ಕೊಂಡು ಸ್ವಲ್ಪ ದೂರ ಹೋಗಿರ್ತಾರೆ. ಹಾಗೇನೆ ಅಲ್ಲಿ ಏನು ನೋಡ್ತಾರೆ ನೋಡಿ, ದೇರ್ ಬೆಂಟ್ ಓವರ್ ಶೂ ಶೈನ್ ಬಾಕ್ಸಸ್ ಬಿಸೈಡ್ ದ ಫೌಂಟೇನ್ ಇನ್ ದ ಪಬ್ಲಿಕ್ ಸ್ಕ್ವೇರ್. ಪಬ್ಲಿಕ್ ಸ್ಕ್ವೇರ್ ಅಂದರೆ 4 ರಸ್ತೆಗಳು ಸೇರ್ತಕ್ಕಂಥ ಜಾಗ, ಚೌಕ್ ಅಂತ ಕರಿತೀವಲ್ಲ, ಅಲ್ಲಿರ್ತಕ್ಕಂಥ ಒಂದು ಫೌಂಟೇನ್, ಒಂದು ಕಾರಂಜಿ ಇತ್ತು. ಅದರ ಪಕ್ಕದಲ್ಲಿ ಇಬ್ಬರು ಕೂತ್ಕೊಂಡು ಶೂ ಶೈನ್ ಬಾಕ್ಸಸ್, ಒಂದಿಬ್ಬರು ಹುಡುಗರು ಈ ಶೂ ಪಾಲಿಶ್ ಮಾಡೋದು, ಬೂಟ್ ಪಾಲಿಶ್ ಮಾಡ್ತಾ ಇದ್ರು, ಅದನ್ನು ನೋಡ್ತಾರೆ. ಡೂಯಿಂಗ್ ಎ ಬ್ರಿಸ್ಕ್ ಬಿಸ್ನೆಸ್ ವರ್ ಅವರ್ 2 ಯಂಗ್ ಫ್ರೆಂಡ್ಸ್ ಆಫ್ ದ ಪ್ರೀವಿಯಸ್ ಆಫ್ಟರ್ನೂನ್. ಆ ಇಬ್ಬರು ಹುಡುಗರು ಯಾರು ಅಂತಂದರೆ, ಹಿಂದಿನ ದಿನ ವೆರೋನಾ ಸಿಟಿಗೆ ಬರಬೇಕಾದ್ರೆ ರೋಡಲ್ಲಿ ಕೈ ಮಾಡಿ ನಿಲ್ಲಿಸಿ ಇವರಿಗೆ ಸ್ಟ್ರಾಬೆರಿ ಮಾರಿದ್ರಲ್ಲ, ಅದೇ ಹುಡುಗರು ಇವಾಗ ಏನು ಮಾಡ್ತಾ ಇದ್ದಾರೆ, ಆ ಸ್ಕ್ವೇರ್ನಲ್ಲಿ ಕೂತ್ಕೊಂಡು ಶೂ ಪಾಲಿಶ್ ಮಾಡ್ತಾ ಇದ್ದಾರೆ. ಶೂ ಶೈನ್ ಬಾಕ್ಸಸ್ ಅಂತಿದ್ರು ನೋಡಿ, ಶೂ ಪಾಲಿಶ್ ಮಾಡ್ತಕ್ಕಂಥ ಬಾಕ್ಸ್ ಇಟ್ಕೊಂಡು ಶೂ ಪಾಲಿಶ್ ಮಾಡ್ತಾ ಇದ್ದಾರೆ. ಡೂಯಿಂಗ್ ಎ ಬ್ರಿಸ್ಕ್ ಬಿಸ್ನೆಸ್. ಬ್ರಿಸ್ಕ್ ಬಿಸ್ನೆಸ್ ಅಂದರೆ ತುಂಬ ಚುರುಕಾಗಿ ಕೆಲಸ ಮಾಡ್ತಾಯಿದ್ರು, ಬರ್ತಾಯಿದ್ರು, ಜನ ಪಾಲಿಶ್ ಮಾಡ್ತಾಯಿದ್ರು, ದುಡ್ಡು ಇಸ್ಕೊಳ್ತಾಯಿದ್ರು, ಈ ಥರ ಮಾಡ್ತಾಯಿದ್ರು. ಇವ್ರಿಗೆ ನೋಡಿದಾಗ ಲೇಖಕರು ಒಂಥರ ಕನ್ಫ್ಯೂಸ್ ಆಯಿತು. ಯಾಕೆ ಅಂದರೆ ಹಿಂದಿನ ದಿನ ನೋಡಿದಾಗ ಆ ಮಕ್ಕಳು ಹಣ್ಣು ಮಾರ್ತಾಯಿದ್ರು, ಇವಾಗ ಇಲ್ಲಿ ಕುತ್ಕೊಂಡು ಶೂ ಪಾಲಿಶ್ ಮಾಡ್ತಾರಲ್ಲ ಅಂತ ಇವ್ರಿಗೂ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ವಿ ವಾಚ್ಡ್ ಫಾರ್ ಎ ಫ್ಯೂ ಮೂಮೆಂಟ್ಸ್, ಹಾಗೆ ನಿಂತ್ಕೊಂಡು ಆ ಮಕ್ಕಳು ನೋಡಿದ್ರು. ಹಿಂದಿನ ದಿನ ಆ ಮಕ್ಕಳು ಹಣ್ಣು ಮಾರಕ್ಕೆ ಬಂದಾಗೇ ಅವ್ರು ಒಂಥರ ಅಟ್ರ್ಯಾಕ್ಟ್ ಆಗಿದ್ರು ಅಂತ ಹೇಳಿದರು. ಸೊ ಆ ಮಕ್ಕಳ ಬಗ್ಗೆ ಏನೋ ಒಂಥರ ಆಕರ್ಷಣೆ ಇತ್ತು, ಹಾಗಾಗಿ ಅವ್ರನ್ನೇ ನೋಡ್ತಾ ಸ್ವಲ್ಪ ಹೊತ್ತು ನಿಂತ್ಕೋತಾರೆ. ದೆನ್ ಆ್ಯಸ್ ದ ಟ್ರೇಡ್ ಸ್ಲ್ಯಾಕ್ ಅಂಡ್, ಹಾಗೆ ಮಕ್ಕಳು ಬೂಟ್ ಪಾಲಿಶ್ ಮಾಡ್ತಾಯಿದ್ರು, ಜನ ಬರ್ತಾಯಿದ್ರು. ಇದೇನು ಬಿಸ್ನೆಸ್ ನಡೀತೈತಲ್ಲ ಸ್ವಲ್ಪ ಇದಕ್ಕೆ ಕಡಿಮೆ ಆದಮೇಲೆ ಸ್ಲ್ಯಾಕ್ ಅಂಡ್ ಅಂತಿದೆ ನೋಡಿ, ಹಾಗೆ ಬೂಟ್ ಪಾಲಿಶ್ ಮಾಡ್ಕೊಳ್ಳೋಕೆ ಬರ್ತಕ್ಕಂಥ ಜನ ಕಡಿಮೆ ಆದಾಗ ವಿ ವೆಂಟ್ ಓವರ್, ಈ ಲೇಖಕರು ಆ ಹುಡುಗರ ಹತ್ರ ಹೋಗ್ತಾರೆ, ಮಾತಾಡ್ಸೋಕೆ ಹೋಗ್ತಾರೆ. ದೇ ಗ್ರೀಟೆಡ್ ಅಸ್ ವಿತ್ ಫ್ರೆಂಡ್ಲಿ ಫೇಸಸ್. ಆ ಮಕ್ಕಳು ಕೂಡ ಇವ್ರು ನೋಡಿದಾಗ ಮುಖ ಪರಿಚಯ ಇತ್ತು, ಯಾಕೆ ಅಂದರೆ ಹಿಂದಿನ ದಿನವೇ ಅವ್ರಿಗೆ ಹಣ್ಣು ಮಾರಿದ್ರು. ಸೊ ಅವ್ರು ನೋಡಿದ ತಕ್ಷಣ ಸ್ಮೈಲ್ ಮಾಡಿಬಿಟ್ಟು ವೆಲ್ಕಮ್ ಮಾಡ್ತಾರೆ. ಅವಾಗ ಲೇಖಕರು ಅವ್ರಿಗೆ ಏನಂತ ಕೇಳ್ತಾರೆ ನೋಡಿ, ಐ ಥಾಟ್ ಯು ಪಿಕ್ಡ್ ಫ್ರೂಟ್ಸ್ ಫಾರ್ ಎ ಲಿವಿಂಗ್. ಇಲ್ಲಿ ಲಿವಿಂಗ್ ಅಂತಂದರೆ ನೀವು ಬದುಕೋದಕ್ಕಾಗಿ, ಜೀವನೋಪಾಯಕ್ಕಾಗಿ ಹಣ್ಣುಗಳನ್ನ ಮಾರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಲೇಖಕರು ಅವ್ರಿಗಂದರು. ಅವಾಗ ವಿ ಡೂ ಮೆನಿ ಥಿಂಗ್ಸ್ ಸರ್, ನಿಕೋಲಾ ಆನ್ಸರ್ಡ್. ನಿಕೋಲಾ ದೊಡ್ಡ ಹುಡುಗ ಇದ್ನಲ್ಲ, ಅವ್ನು ಲೇಖಕರಿಗೆ ಹೇಳ್ತಾನೆ, ಬರೀ ಹಣ್ಣು ಮಾರೋದು, ಶೂ ಪಾಲಿಶ್ ಮಾಡೋದು ಅಷ್ಟೇ ಅಲ್ಲ, ವಿ ಡೂ ಮೆನಿ ಥಿಂಗ್ಸ್, ಸುಮಾರು ಕೆಲಸಗಳನ್ನ ಮಾಡ್ತೀವಿ ಸರ್ ನಾವು ಅಂತ ಹೇಳ್ತಾನೆ. ಹಿ ಗ್ಲಾನ್ಸ್ಡ್ ಆಟ್ ಅಸ್ ಹೋಪ್ಫುಲಿ. ಇವರು ಇಲ್ಲಿ ಟೂರಿಗೆ ಬಂದಾರೆ ಅಂತ ಅವ್ರಿಗೂ ಗೊತ್ತಿತ್ತು. ಸೊ ಸುಮಾರು ಜನ ಟೂರಿಸ್ಟ್ ಬರ್ತಾನೆ ಇದ್ರು. ಇವ್ರ ಕಡೆ ನೋಡಿಬಿಟ್ಟು ಅವನೇನು ಹೇಳ್ತಾನೆ ನೋಡಿ, ಆಫನ್ ವಿ ಶೋ ವಿಸಿಟರ್ಸ್ ಥ್ರೂ ದ ಟೌನ್. ನಾವು ಶೂ ಪಾಲಿಶ್ ಮಾಡೋದು, ಹಣ್ಣು ಮಾರೋದು ಅಷ್ಟೇ ಅಲ್ಲ, ಇಲ್ಲಿ ಬಂದಿರತಕ್ಕಂಥ ವಿಸಿಟರ್ಸ್, ಟೂರಿಸ್ಟ್ಗಳು ಇರ್ತಾರೆ, ಅವ್ರನ್ನ ಕರ್ಕೊಂಡು ಸಿಟಿ ಕೂಡ ರೌಂಡ್ ಓಡಿಸ್ತೀವಿ, ತೋರಿಸ್ತೀವಿ. ಅಂದರೆ ಗೈಡ್ಗಳ ಥರ ಇಲ್ಲಿರೋ ಪ್ಲೇಸ್ಗಳನ್ನ ತೋರಿಸ್ತೀವಿ. ಟು ಜೂಲಿಯಟ್ಸ್ ಟಾಮ್, ಆ ಜೂಲಿಯಟ್ ಅಲ್ಲಿ ಬದುಕಿದ್ಲು ಅಂತ ನಮಗೆ ಇತಿಹಾಸ ಇದೆ. ಆ ಜೂಲಿಯಟ್ನ ಸಮಾಧಿ ಕೂಡ ವೆರೋನಾ ಸಿಟಿನಲ್ಲಿದೆ. ಅದನ್ನು ಆ್ಯಂಡ್ ಅದರ್ ಪ್ಲೇಸಸ್ ಆಫ್ ಇಂಟ್ರೆಸ್ಟ್, ಹಾಗೆ ಸುಮಾರು ಪ್ಲೇಸಸ್ಗಳಿದ್ದಾವೆ, ಅದನ್ನೆಲ್ಲ ನಾವು ತೋರಿಸ್ತೀವಿ, ಗೈಡಾಗಿ ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳಿದರು. ಆವಾಗ ಲೇಖಕರು, ಆಲ್ ರೈಟ್ ಐ ಸ್ಮೈಲ್, ಯು ಟೇಕ್ ಅಸ್ ಅಲಾಂಗ್. ಆಯಿತು, ಒಳ್ಳೆಯದೇ. ಆ ಮಕ್ಕಳು ಮೊದಲೇ ಇವ್ರಿಗೆ ಇಷ್ಟ ಆಗಿಬಿಟ್ಟಿದ್ರು. ಮಕ್ಕಳಿಗೆ ಹೇಳಿದರು, ಆಯಿತು ನೀವೇ ನಮ್ಮನ್ನು ಕರ್ಕೊಂಡು ಈ ಸಿಟಿನ ತೋರಿಸ್ ಬನ್ನಿ ಅಂತ ಆ ಮಕ್ಕಳಿಗೆ ಹೇಳ್ತಾರೆ. ಆ್ಯಸ್ ವಿ ಮೇಡ್ ದ ರೌಂಡ್ಸ್, ಈ ಲೇಖಕರು ಆ 2 ಮಕ್ಕಳನ್ನು ತಮ್ಮ ಕಾರಲ್ಲಿ ಕೂರಿಸ್ಕೊಂಡು ಆ ವೆರೋನಾ ಸಿಟಿಯೆಲ್ಲ ರೌಂಡ್ ಹೊಡಿತಾರೆ. ಅಂದರೆ ಅಲ್ಲಿರ್ತಕ್ಕಂಥ ಪ್ಲೇಸಸ್ಗಳನ್ನೆಲ್ಲ ನೋಡ್ಕೊಂಬರ್ತಾರೆ. ಆ ಮಕ್ಕಳು ಕೂಡ ಇವ್ರನ್ನ ಕರ್ಕೊಂಡೋಗಿ ಎಲ್ಲ ಪ್ಲೇಸಸ್ಗಳನ್ನ ತೋರಿಸ್ತಾರೆ. ಅವಾಗ ಏನಾಗುತ್ತೆ ನೋಡಿ, ಮೈ ಇಂಟ್ರೆಸ್ಟ್ ವಾಸ್ ಅಗೇನ್ ಪ್ರೊವೋಕ್ಡ್ ಬೈ ದೇರ್ ರಿಮಾರ್ಕೇಬಲ್ ಡಿಮಿನರ್. ಆ ಎಲ್ಲ ಪ್ಲೇಸ್ಗಳನ್ನ ನೋಡೋಕೆ ಹೋಗ್ತಾ ಇದ್ರು. ಬಟ್ ಹೀಗೆಲ್ಲ ಓಡಾಡ್ತಿರ್ಬೇಕಾದ್ರೂ ಕೂಡ ಈ ಲೇಖಕರ ಮನಸ್ಸು ಆ ಮಕ್ಕಳ ಕಡೆಗೇನೆ ಇತ್ತು. ಯಾಕೆ ಅಂದರೆ ಅವರ ವರ್ತನೆ, ಡೆಮಿನರ್ ಅಂತಿದೆ ನೋಡಿ, ಅವ್ರ ವರ್ತನೆ, ನಡೆ, ಅದು ಈ ಲೇಖಕರ ಮನಸ್ಸನ್ನು ಸೆಳೀತಾ ಇತ್ತು. ಆ ಮಕ್ಕಳ ಬಗ್ಗೆ ತುಂಬ ಇವರಿಗೆ ಇಂಟ್ರೆಸ್ಟ್ ಬೆಳೀತಾ ಇತ್ತು, ಏನೋ ಒಂಥರ ಅಟ್ರಾಕ್ಟ್ ಆಗ್ತಾ ಇದ್ರು. ದೇ ವರ್ ಚೈಲ್ಡಿಶ್ ಎನಫ್. ಅವರು 12-13 ವರ್ಷದ ಮಕ್ಕಳ ಥರನೇ ಚೈಲ್ಡಿಶ್ ಆಗಿದ್ರು. ಆ್ಯಂಡ್ ಇನ್ ಮೆನಿ ವೇಸ್ ಕ್ವೈಟ್ ಆರ್ಟ್ಲೆಸ್. ಸೊ ಬೇರೆ ಮಕ್ಕಳ ಥರ ಚೈಲ್ಡಿಶ್ ಆಗಿದ್ರು ಕೂಡ ಅವರು ಒಂಥರ ಆರ್ಟ್ಲೆಸ್ ಆಗಿದ್ರು, ಒಂಥರ ಮುಗ್ಧವಾಗಿದ್ರು, ಸರಳವಾಗಿರ್ತಕ್ಕಂಥ ನಡತೆ ಆ ಮಕ್ಕಳದಾಗಿತ್ತು.
ಜೊಕೋಪೋ ಆಲ್ದೋ ಹಿಸ್ ಲಿಪ್ಸ್ ವರ್ ಪೇಲರ್ ದ್ಯಾನ್ ದೇ ಶುಡ್ ಹ್ಯಾವ್ ಬೀನ್. ಆ ಚಿಕ್ಕ ಚಿಕ್ಕ ಮಕ್ಕಳ ತುಟಿ ಹೇಗಿತ್ತು ಆ ಜೋಕೋಪನ್ ತುಟಿ ಅಂತಂದರೆ ತುಂಬ ತೆಳುವಾಗಿತ್ತು. ವಾಸ್ ಲಿವ್ಲಿ ಆ್ಯಸ್ ಸ್ಕ್ವಿರಲ್, ಒಂದು ಅಳಿಲಿನ ಥರ ತುಂಬ ಆ್ಯಕ್ಟಿವ್ ಆಗಿತ್ತು ಈ ಜೋಕೋಪನ್ ತುಟಿಗಳು. ನಿಕೋಲಾಸ್ ಸ್ಮೈಲ್ ವಾಸ್ ಸ್ಟಡಿ ಆ್ಯಂಡ್ ಎಂಗೇಜಿಂಗ್. ಆ ಲೇಖಕರು ಮಕ್ಕಳನ್ನ ಇದೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ರು. ಆ ನಿಕೋಲನ ಸ್ಮೈಲ್ ಹೆಂಗಿತ್ತಂದರೆ ಸ್ಥಿರವಾಗಿತ್ತು ಆ್ಯಂಡ್ ಎಂಗೇಜಿಂಗ್, ತುಂಬ ಆಕರ್ಷಕವಾಗಿತ್ತು. ಇದೆಲ್ಲ ಲೇಖಕರು ನೋಡ್ತಾನೆ ಇದ್ರು. ಮಕ್ಕಳ ಜೊತೆಗೆ ಆ ವೆರೋನಾ ಸಿಟಿ ನೋಡ್ತಾ ಇದ್ರು. ಅವಾಗೂ ಕೂಡ ಲೇಖಕರ ಮನಸ್ಸು, ಅವರ ಗಮನ ಈ ಮಕ್ಕಳ ಕಡೆಗೇ ಇತ್ತು. ನೋಡೋಕೆ ಹೆಂಗಿದ್ರು, ಆ ಮಕ್ಕಳು ಬಿಹೇವಿಯರ್ ಹೇಗಿತ್ತು, ಅವ್ರ ಸ್ಮೈಲ್ ಹೇಗಿತ್ತು, ಇದನ್ನೆಲ್ಲ ನೋಡ್ತಾನೆ ಇದ್ರು. ಇಷ್ಟೆಲ್ಲ ಮಕ್ಕಳ ಥರ ಇದ್ರೂ ಕೂಡ ಯೆಟ್ ಇನ್ ಬೋತ್ ದೀಸ್ ಬಾಯ್ಸ್ ಫೇಸಸ್, ಆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಇಷ್ಟೆಲ್ಲ ನಗು ಇದ್ರೂ ಕೂಡ ದೇರ್ ವಾಸ್ ಎ ಸೀರಿಯಸ್ನೆಸ್ ವಿಚ್ ಒನ್ ರೆಸ್ಪೆಕ್ಟ್. ಅಲ್ಲೇನೋ ಒಂಥರ ಸೀರಿಯಸ್ನೆಸ್ ಇತ್ತು. ತಮಗೂ ಕೂಡ ಅನ್ನಿಸ್ಬೋದು, 12-13 ವರ್ಷದ ಮಕ್ಕಳು ಏನು ಮಾಡ್ತಿರ್ತವೆ ಹೇಳಿ, ಸ್ಕೂಲ್ಗೆ ಹೋಗ್ತವೆ, ಆಟ ಆಡ್ತವೆ, ಮಲ್ಕೊಳ್ತವೆ, ಏನು ಇಷ್ಟ ಆಗಿದ್ದು ತಿಂತವೆ, ಎಂಜಾಯ್ ಮಾಡ್ತಾ ಇರ್ತವೆ. ಆದರೆ ಆ ವಯಸ್ಸಿನಲ್ಲೇ ಮಕ್ಕಳು ಇಷ್ಟೊಂದೆಲ್ಲ ಕೆಲಸ ಮಾಡ್ತಾಯಿದ್ರು. ಹಣ್ಣು ಮಾರ್ತಾಯಿದ್ರು, ಶೂ ಪಾಲಿಶ್ ಮಾಡ್ತಾಯಿದ್ರು ಅಲ್ವಾ, ಬಂದಿರತಕ್ಕಂಥ ಟೂರಿಸ್ಟ್ಗಳಿಗೆ ಗೈಡಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ನೋಡಿದಾಗ ಇವ್ರಿಗೆ ಅನಿಸುತ್ತೆ ಏನೋ ಒಂಥರ ಸೀರಿಯಸ್ನೆಸ್ ಇದೆ, ಆ್ಯನ್ ಏರ್ ಅ ಪರ್ಪಸ್ ಫಾರ್ ಬಿಹೈಂಡ್ ದೇರ್ ಏಜಸ್. ಅವ್ರು ಮಾಡ್ತಕ್ಕಂಥ ಕೆಲಸ ನೋಡಿಬಿಟ್ರೆ ಅವರಿಗೆ ವಯಸ್ಸಿಗೂ ಮೀರಿರ್ತಕ್ಕಂಥ ಒಂದು ಉದ್ದೇಶ ಇದೆ ಅಂತ ಲೇಖಕರಿಗೆ ಅನಿಸ್ತು ಅಲ್ವಾ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾರು ಮಕ್ಕಳು ಇಷ್ಟೊಂದು ಕಷ್ಟಪಟ್ಟು ದುಡಿತಾರೆ ಹೇಳಿ? ಏನು ಇಡೀ ಸಂಸಾರದ ಜವಾಬ್ದಾರಿ ಎಲ್ಲ ತಮ್ಮ ಮೇಲೇ ಬಿದ್ದಿದೆ ಅನ್ನೋ ಥರ ಹಗಲು ರಾತ್ರಿ ಬೆಳಗ್ಗೆ ಎಲ್ಲ ಕಡೆನೂ ಈ ಮಕ್ಕಳು ಕೆಲಸ ಮಾಡ್ತಾಯಿದ್ರು. ಅದನ್ನು ನೋಡಿದಾಗ ಲೇಖಕರಿಗೆ ಅನಿಸುತ್ತೆ ಈ ಮಕ್ಕಳು ತುಂಬ ಏನೋ ಒಂದು ದೊಡ್ಡದಾಗಿರ್ತಕ್ಕಂಥ ಉದ್ದೇಶ ಹೊಂದಿದ್ದಾರೆ ಅಂತ ಇವರಿಗೆ ಅನಿಸಿತು. ಇನ್ ದ ವೀಕ್ ವಿಚ್ ಫಾಲೋಡ್ ವಿ ಸಾ ದೆಮ್ ಫ್ರೀಕ್ವೆಂಟ್ಲಿ. ಈ ಲೇಖಕರು ಮತ್ತು ಇವರ ಸಹಪಾಠಿಗಳು ಆ ವೆರೋನಾ ಸಿಟಿ ನೋಡ್ಬೇಕಂತ ಏನು ಹೋಗಿರ್ತಾರೆ, ಇವರು ಅಲ್ಲೇ ಒಂದು ವಾರ ಇದ್ದುಕೊಂಡು ಅಲ್ಲೇ ವೆರೋನಾ ಸಿಟಿ ಎಲ್ಲ ನೋಡ್ತಾ ಇರ್ತಾರೆ. ಆ ಒಂದು ವಾರದ ಕಾಲಾವಧಿನಲ್ಲಿ ಲೇಖಕರಿಗೆ ಈ ಎರಡು ಹುಡುಗರು ತುಂಬ ಸಾರಿ ಭೇಟಿಯಾಗ್ತಾರೆ. ಫಾರ್ ದೆ ಪ್ರೂವ್ಡ್ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್ ಟು ಅಸ್. ಯಾಕೆ ಅಂದರೆ ಆ ಮಕ್ಕಳು ಇವರಿಗೆ ತುಂಬ ಯೂಸ್ಫುಲ್ ಆಗಿದ್ರು. ಏನೇ ಕೆಲಸಕ್ಕೆ ಬೇಕಾದರೂ ಕೂಡ ಅದಕ್ಕೆ ಸಹಾಯ ಮಾಡ್ತಾಯಿದ್ರು. ಆ ಲೇಖಕರಿಗೆ ಆ ಎರಡು ಮಕ್ಕಳು ಹೇಗೆ ಸಹಾಯ ಆದರು ಅಂತ ತಮಗೆ ಎಕ್ಸಾಮಿನೇಷನಲ್ಲಿ 4 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾ ಇರ್ತಾರೆ. ಸೊ ಮುಂದೆ ಹೇಳ್ತಾರೆ ನೋಡಿ, ಆ ಮಕ್ಕಳು ಏನೇನಕ್ಕೆ ಯೂಸ್ ಆದ್ರು ಇವರಿಗೆ ಅಂತಂದರೆ, ಇಫ್ ವಿ ವಾಂಟೆಡ್ ಎ ಪ್ಯಾಕ್ ಆಫ್ ಅಮೇರಿಕನ್ ಸಿಗರೇಟ್ಸ್. ಅವರು ವೆರೋನಾ ಸಿಟಿನಲ್ಲಿದ್ದಾರೆ. ಆ ಲೇಖಕರಿಗೆ ಏನಾದರೂ ಅಮೇರಿಕನ್ ಸಿಗರೇಟ್ಸ್ ಬೇಕಾಗಿತ್ತು ಅಂದರೆ ಅದು ಎಲ್ಲಿ ಸಿಗುತ್ತೆ ಅಂತ ಲೇಖಕರಿಗೆ ಗೊತ್ತಿರಲಿಲ್ಲ. ಬಟ್ ಆ ಮಕ್ಕಳಿಗೆ ಹೇಳಿದರೆ ಆ ಮಕ್ಕಳಿಗೆಲ್ಲ ಗೊತ್ತಿರೋದು. ಅವರೇ ಹೋಗ್ಬಿಟ್ಟು ಅದನ್ನು ತಂದು ಕೊಡ್ತಾಯಿದ್ರು. ಆರ್ ಸೀಟ್ಸ್ ಫಾರ್ ದ ಅಪೇರಾ. ಅಪೇರಾ ಅಂತಂದರೆ ಮ್ಯೂಸಿಕಲ್ ಡ್ರಾಮಾ, ಸಂಗೀತ ನಾಟಕ ಅಂತ ಕರಿತೀವಿ. ಅಂಥ ನಾಟಕಕ್ಕೆ ಇವ್ರು ಏನಾದ್ರು ಹೋಗಬೇಕಾಗಿತ್ತು, ಅಲ್ಲಿ ಸೀಟ್ ಬೇಕಾಗಿತ್ತು, ಟಿಕೆಟ್ಸ್ ಏನಾದ್ರು ಬೇಕಾಗಿತ್ತು ಅಂದರೆ ಆ ಹುಡುಗರಿಗೆ ಹೇಳಿಬಿಟ್ರೆ ಸಾಕು, ಅವರೇ ಓಡೋಗ್ಬಿಟ್ಟು ಅದನ್ನೆಲ್ಲ ತಂದು ಕೊಡ್ತಾಯಿದ್ರು. ಆರ್ ದ ನೇಮ್ ಆಫ್ ಎ ಗುಡ್ ರೆಸ್ಟೋರೆಂಟ್ ದಟ್ ಕುಡ್ ಪ್ರೊವೈಡ್ ಗುಡ್ ರವಿವೋಲಿ. ಅಲ್ಲಿರ್ತಕ್ಕಂಥ ಒಳ್ಳೆ ಹೋಟ್ಲ್ ಯಾವುದು, ರೆಸ್ಟೋರೆಂಟ್ ಯಾವುದು, ಅಲ್ಲಿ ರವಿವೋಲಿ ಸಿಗೋದು. ಇಲ್ಲಿ ರವಿವೋಲಿ ಅಂತಂದರೆ ಇದೊಂದು ಇಟಾಲಿಯನ್ ಫುಡ್. ಚೆನ್ನಾಗಿರ್ತಕ್ಕಂಥ ರವಿವೋಲಿ ಇಲ್ಲಿ ಯಾವ ಹೋಟ್ಲಲ್ಲಿ ಸಿಗುತ್ತೆ ಅಂತ ಕೇಳಿದರೂ ಕೂಡ ಆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿತ್ತು. ಅದನ್ನೆಲ್ಲ ಮಕ್ಕಳೇ ಒದಗಿಸ್ತಾ ಇದ್ರು. ನಿಕೋಲಾ ಆ್ಯಂಡ್ ಜೊಕೋಪೋ ಕುಡ್ ಬಿ ರಿಲೈಡ್ ಅಪಾನ್ ಟು ಸ್ಯಾಟಿಸ್ಫೈ ಅವರ್ ನೀಡ್ಸ್. ಅವರು ಒಂದು ವಾರ ಅಲ್ಲಿ ಏನಿದ್ರು, ಇವರು ಏನೇ ಅವಶ್ಯಕತೆಗಳು ಇದ್ದರೂ ಕೂಡ ಆ ಜಕೋಪೋ ಮತ್ತು ನಿಕೋಲಾಗೆ ಹೇಳಿಬಿಟ್ರೆ ಸಾಕು, ಅದನ್ನೆಲ್ಲ ವ್ಯವಸ್ಥೆ ಮಾಡಿಬಿಡ್ತಾ ಇದ್ವು ಮಕ್ಕಳು. ವಿತ್ ದೇರ್ ಯೂಸ್ಯುವಲ್ ಚಿಯರ್ಫುಲ್ ಕಾಂಪಿಟೆನ್ಸ್. ಅವರು ಏನೇ ಕೆಲಸ ಹೇಳಿದ್ರು ಕೂಡ ಬೇಸರ ಮಾಡ್ಕೋತಾ ಇಲ್ಲ, ಅಷ್ಟೇ ಖುಷಿಯಾಗಿ ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಅಂಥ ಸಾಮರ್ಥ್ಯ ಕೂಡ ಇತ್ತು. ಅದರಿಂದ ಇವ್ರು ಕೇಳಿರ್ತಕ್ಕಂಥ ಎಲ್ಲ ಕೆಲಸಗಳು ಆಗೋಗ್ಬಿಡ್ತಾ ಇತ್ತು. ಹೀಗೆಲ್ಲ ಆ ಎರಡು ಮಕ್ಕಳು ಈ ಲೇಖಕರಿಗೆ ತುಂಬ ಯೂಸ್ಫುಲ್ ಆಗ್ತಾರೆ ಅಂತ ತಾವು ಆನ್ಸರಲ್ಲಿ ಬರಿಬೇಕು. ವಾಟ್ ಸ್ಟ್ರಕ್ ಒನ್ ಮೋಸ್ಟ್ ವಾಸ್ ದೇರ್ ಅನ್ರಿಮಿಟಿಂಗ್ ವಿಲ್ಲಿಂಗ್ನೆಸ್ ಟು ವರ್ಕ್. ಆ ಇಬ್ಬರು ಮಕ್ಕಳು ಇವ್ರಿಗೆ ತುಂಬ ಯೂಸ್ಫುಲ್ ಆಗಿದ್ರು. ಬಟ್ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಯಾಕೆ ಅವ್ರು ಇಷ್ಟ ಆದರು, ಯಾಕೆ ಅವ್ರು ಅಟ್ರ್ಯಾಕ್ಟ್ ಆಗಿದ್ರು ಅಂತಂದರೆ ದೇರ್ ಅನ್ರಿಮಿಟಿಂಗ್ ವಿಲ್ಲಿಂಗ್ನೆಸ್ ಟು ವರ್ಕ್. ಅನ್ರಿಮಿಟಿಂಗ್ ಅಂತಂದರೆ ಆಯಾಸ ಇಲ್ಲದೆ ಅವಿರತವಾಗಿರ್ತಕ್ಕಂಥ ಕೆಲಸ ಮಾಡೋದಕ್ಕೆ ಅವ್ರು ಯಾವತ್ತೂ ಹಿಂಜರಿತಾ ಇರಲಿಲ್ಲ. ಏನಾದರೂ ಒಂದು ಕೆಲಸ ಹೇಳ್ಬಿಟ್ರೆ ಇಲ್ಲ ನಂಗೆ ಟೈಮ್ ಇಲ್ಲ, ಸುಸ್ತಾಗಿದೆ, ಹೋಗೋಕ್ಕಾಗಲ್ಲ, ಕಷ್ಟ, ಹಾಗೆ ಹೀಗೆ ಏನೂ ನೆಪಗಳನ್ನ ಹೇಳ್ತಾ ಇಲ್ಲ. ಏನೇ ಕೆಲಸ ಹೇಳಿದರೂ ಕೂಡ ಅಷ್ಟೇ ಖುಷಿಯಾಗಿ ಆ ಮಕ್ಕಳು ಕೆಲಸ ಮಾಡ್ತಾ ಇದ್ರಲ್ಲ, ಅದು ಈ ಲೇಖಕರಿಗೆ ತುಂಬ ಇಷ್ಟ ಆಗುತ್ತೆ. ಡ್ಯೂರಿಂಗ್ ದೀಸ್ ಸಮ್ಮರ್ ಡೇಸ್ ಅಂಡರ್ ದ ಹಾಟ್ ಸನ್. ಬೇಸಿಗೆ ಕಾಲ, ಸುಡು ಬಿಸಿಲು, ಅಂಥ ಬಿಸಿಲಲ್ಲೂ ಕೂಡ ಯಾವುದಕ್ಕೂ ಬೇಜಾರು ಮಾಡ್ಕೋತಾ ಇರಲಿಲ್ಲ. ಆ್ಯಂಡ್ ಇನ್ ದ ಲಾಂಗ್ ಈವ್ನಿಂಗ್ಸ್ ವೆನ್ ದ ಏರ್ ಬ್ಲೂ ಚಿಲ್ ಫ್ರಮ್ ದ ಮೌಂಟೇನ್ಸ್.
ಮಧ್ಯಾಹ್ನ ಎಲ್ಲ ತುಂಬ ಬಿಸಿಲಿರ್ತದೆ, ಅಂಥ ಬಿಸಿಲಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗೆ ಸಂಜೆ ಆದರೆ ಸಾಕು ಆ ಬೆಟ್ಟಗಳ ಕಡೆಯಿಂದ ತುಂಬ ಕೊರಿತಕ್ಕಂಥ ಚಳಿ ಗಾಳಿ ಬೀಸ್ತಾ ಇತ್ತು. ಅದರಲ್ಲೂ ಕೂಡ ಆ ಹುಡುಗರು ಕೆಲಸ ಮಾಡ್ತಾನೆ ಇರ್ತಾಯಿದ್ರು. ಏನು ಕೆಲಸ ಹೇಳಿದ್ರು ಕೂಡ ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ, ಅಷ್ಟೊಂದು ಕೆಲಸ ಮಾಡ್ತಾಯಿದ್ರು. ಅದು ಈ ಲೇಖಕರಿಗೆ ತುಂಬ ಇಷ್ಟ ಆಗ್ತಾ ಇತ್ತು. ಏನೇನು ಕೆಲಸ ಮಾಡ್ತಾಯಿದ್ರು ನೋಡಿ ಅವರು. ದೆ ಶೈನ್ಡ್ ಶೂಸ್, ಆ ಮಕ್ಕಳು ಬೂಟ್ ಪಾಲಿಶ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಸೋಲ್ಡ್ ಫ್ರೂಟ್ ಅಂದರೆ ಈ ಹಣ್ಣುಗಳನ್ನ ಬುಟ್ಟಿಲಿ ಹಾಕ್ಕೊಂಡು ಮಾರ್ತಾಯಿದ್ರು. ಹಾಕ್ಡ್ ನ್ಯೂಸ್ ಪೇಪರ್ಸ್, ಈ ನ್ಯೂಸ್ ಪೇಪರ್ ಅಂತಂದರೆ ಈ ದಿನಪತ್ರಿಕೆಗಳನ್ನು ಹಾಕ್ಡ್ ಅಂದರೆ ಹೊತ್ತು ಮಾರ್ತಾಯಿದ್ರು. ತಾವು ಬಸ್ ಸ್ಟ್ಯಾಂಡಲ್ಲೆಲ್ಲ ನೋಡಿರ್ತೀರ, ಮಕ್ಕಳು ಅದನ್ನು ತೊಗೊಂಡು ಬಸ್ಸಲ್ಲೆಲ್ಲ ಹತ್ತಿ ನ್ಯೂಸ್ ಪೇಪರ್ ಮಾರ್ತಾ ಇರ್ತಾರಲ್ಲ, ಸೊ ಹಾಗೆ ನ್ಯೂಸ್ ಪೇಪರ್ ಮಾರೋ ಕೆಲಸನೂ ಮಾಡ್ತಾಯಿದ್ರು. ಕಂಡಕ್ಟೆಡ್ ಟೂರಿಸ್ಟ್ ರೌಂಡ್ ದ ಟೌನ್, ಅಲ್ಲಿ ಬಂದಿರತಕ್ಕಂಥ ಟೂರಿಸ್ಟ್ಗಳನ್ನ ಕರ್ಕೊಂಡು ತಾವು ಗೈಡ್ಗಳ ಥರ ಅಲ್ಲಿರೋ ಪ್ಲೇಸ್ಗಳನ್ನೆಲ್ಲ ತೋರಿಸ್ತಾ ಇದ್ರು. ರ್ಯಾನ್ ಇರಾಂಡ್ಸ್, ಇರಾಂಡ್ಸ್ ಅಂತಂದರೆ ಕೆಲಸಗಳಂತೇಳಿ ಚಿಕ್ಕ ಪುಟ್ಟಾಗಿ ಏನೋ ಕೆಲಸ ಹೇಳಿದ್ರು ಕೂಡ ಓಡೋಗಿ ಆ ಕೆಲಸ ಎಲ್ಲ ಮಾಡ್ತಾಯಿದ್ರು. ಎಕ್ಸ್ಪ್ಲಾಯ್ಟೆಡ್ ಎವ್ರಿ ಅವೆನ್ಯೂ, ಯಾವುದೇ ಮಾರ್ಗವನ್ನು ಬಿಟ್ಟಿರಲಿಲ್ಲ. ಅಲ್ಲಿ ಕೆಲಸ ಮಾಡೋಕ್ಕೆ ಏನೇನು ಸಾಧ್ಯನೋ, ಯಾವ್ಯಾವ ಕೆಲಸ ಸಿಗುತ್ತೋ, ವಿಚ್ ಟ್ರಬಲ್ ದ ಎಕಾನಮಿ ದ ಟೌನ್ ಲೆಫ್ಟ್ ಓಪನ್ ಟು ದೆಮ್. ಈ ಚಿಕ್ಕ ಪುಟ್ಟ ಕೆಲಸ ಯಾರೂ ಮಾಡೋಕ್ಕೆ ಹೋಗಲ್ಲ ಅಲ್ವಾ, ಎಲ್ಲರೂ ಕೂಡ ಒಂದು ಜಾಬ್ ಇರಬೇಕು, ತಿಂಗಳ ಸಂಬಳ ಬರಬೇಕು ಅಂತ ದೊಡ್ಡ ದೊಡ್ಡ ಕೆಲಸ ನೋಡ್ತಾರೆ. ಬಟ್ ಇಂಥ ಚಿಕ್ಕ ಪುಟ್ಟ ಕೆಲಸ ಯಾವುದೇ ಇದ್ದರೂ ಕೂಡ ಯಾವ ಚಾನ್ಸು ಬಿಡ್ತಾ ಇರಲಿಲ್ಲ. ಎಲ್ಲ ಮಾರ್ಗಗಳನ್ನು ತಾವು ಗಳಿಸೋದಕ್ಕೆ, ಜೀವನೋಪಾಯಕ್ಕಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಮಾರ್ಗಗಳನ್ನು ಈ ಮಕ್ಕಳು ಬಳಸ್ಕೊಳ್ತಾ ಇದ್ರು. ಯಾವುದನ್ನು ಕೂಡ ಈ ಕೆಲಸ ಆಗಲ್ಲ ಅಂತಂತ ಎಲ್ಲ ಸಿಕ್ಕಿದ ಎಲ್ಲ ಕೆಲಸನೂ ಕೂಡ ಆ ಮಕ್ಕಳು ಮಾಡ್ತಾನೆ ಇದ್ರು. ಹೀಗೆ ಲೇಖಕರು ಆ ವೆರೋನಾ ಸಿಟಿನಲ್ಲಿ ಒಂದು ವಾರ ಇದ್ದರು. ಆ ಒಂದು ವಾರದ ಅವಧಿನಲ್ಲಿ ಈ ಮಕ್ಕಳು ತುಂಬ ಸಾರಿ ಭೇಟಿಯಾಗ್ತಾರೆ. ಅವರ ನಡವಳಿಕೆ, ಅವ್ರು ಮಾಡ್ತಕ್ಕಂಥ ಕೆಲಸ ಅದೆಲ್ಲ ಕೂಡ ಲೇಖಕರಿಗೆ ಇಷ್ಟ ಆಗುತ್ತೆ. ಒನ್ ನೈಟ್, ಒಂದಿನ ರಾತ್ರಿ, ವಿ ಕೇಮ್ ಅಪಾನ್ ದೆಮ್ ಇನ್ ದ ವಿಂಡಿ ಆ್ಯಂಡ್ ಡೆಸರ್ಟೆಡ್ ಸ್ಕ್ವೇರ್. ಬೆಳಿಗ್ಗೆದ್ದು ಕೆಲಸ ಮಾಡೋದು ನೋಡಿದ್ರು, ಶೂ ಶೈನ್ ಮಾಡ್ತಾಯಿದ್ರು ಮಕ್ಕಳು. ಮಧ್ಯಾಹ್ನ ಕೆಲಸ ಮಾಡೋದು ನೋಡಿದ್ರು, ಹಣ್ಣು ಮಾರ್ತಾಯಿದ್ರು, ನ್ಯೂಸ್ ಪೇಪರ್ ಮಾರ್ತಾಯಿದ್ರು ಅಲ್ವಾ. ಸಂಜೆ ಕೆಲಸ ಮಾಡೋದನ್ನು ನೋಡಿದ್ರು. ಬಟ್ ಒಂದಿನ ರಾತ್ರಿ ಏನಾಗುತ್ತೆ, ಅವ್ರು ಎಲ್ಲಿ ಸಿಗ್ತಾರೆ ನೋಡಿ, ವಿಂಡಿ ಆ್ಯಂಡ್ ಡೆಸರ್ಟೆಡ್ ಸ್ಕ್ವೇರ್. ರಾತ್ರಿ ಹೊತ್ತು, ಮಧ್ಯರಾತ್ರಿ ಆಗಿದೆ, ತುಂಬ ಗಾಳಿ ಬೀಸ್ತಾ ಇದೆ. ಆ್ಯಂಡ್ ಡೆಸರ್ಟೆಡ್ ಸ್ಕ್ವೇರ್, ಇಲ್ಲಿ ಡೆಸರ್ಟ್ ಅಂದರೆ ಮರುಭೂಮಿ, ಇಲ್ಲಿ ಡೆಸರ್ಟೆಡ್ ಸ್ಕ್ವೇರ್ ಅಂದರೆ ಆ ಸ್ಕ್ವೇರ್ 4 ರಸ್ತೆಗಳು ಸೇರ್ತಕ್ಕಂಥ ಜಾಗ ಏನಿತ್ತು, ಅಲ್ಲಿ ನಿರ್ಜನ ಪ್ರದೇಶ ಅದು. ಅಲ್ಲಿ ಮಧ್ಯರಾತ್ರಿ ಯಾವ ಜನ ಇಲ್ಲ, ಯಾರೂ ಕೂಡ ಇಲ್ಲ. ಅಂಥ ಪ್ಲೇಸ್ನಲ್ಲಿ ಈ 2 ಮಕ್ಕಳು ಇರೋದನ್ನು ಲೇಖಕರು ನೋಡ್ತಾರೆ. ರೆಸ್ಟಿಂಗ್ ಆನ್ ದ ಸ್ಟೋನ್ ಪೇವ್ಮೆಂಟ್ ಬಿನಿತ್ ದ ಪೇಲ್ ಆರ್ಕ್ ಲೈಟ್. ಆ ಸ್ಕ್ವೇರ್ ಏನಿತ್ತು, ಚೌಕ್ ಏನಿತ್ತು, ಅಲ್ಲಿರ್ತಕ್ಕಂಥ ಪೇವ್ಮೆಂಟ್ ಅಂದರೆ ಫುಟ್ಪಾತ್ ಏನಿತ್ತು, ಕಲ್ಲಿಂದ ಆ ಕಡೆ ರೋಡ್, ಈ ಕಡೆ ಸೈಡೆಲ್ಲ ಫುಟ್ಪಾತ್ ಏನಿರ್ತದೆ, ಆ ಫುಟ್ಪಾತ್ ಮೇಲೆ ಕೂತ್ಕೊಂಡಿದ್ರು. ಪೇಲ್ ಆರ್ಕ್ ಲೈಟ್, ಅಲ್ಲಿ ಸ್ಟ್ರೀಟ್ ಲೈಟ್ ಇರ್ತದೆ ಡಿಮ್ ಆಗಿ, ಆ ಡಿಮ್ ಆಗಿ ಲೈಟ್ ಕೆಳಗಡೆ ಈ 2 ಮಕ್ಕಳು ಕೂತ್ಕೊಂಡಿದ್ದಾರೆ. ಅದು ಯಾವಾಗ, ಮಧ್ಯರಾತ್ರಿ ಟೈಮಲ್ಲಿ. ನಿಕೋಲಾ ಸ್ಯಾಟ್ ಅಪ್ ರೈಟ್, ಅಲ್ಲಿ ನಿಕೋಲಾ ದೊಡ್ಡ ಹುಡುಗ ಏನಿದೆ ಅವನು ಕುಂತ್ಕೊಂಡಿದ್ದ ಒರಿಕೊಂಡು. ಹಿಸ್ ಫೇಸ್ ಡ್ರಾನ್ ಬೈ ಪ್ಯಾಟಿಗ್, ಬಟ್ ಅವನ ಮುಖ ನೋಡೋದಕ್ಕೆ ಹೆಂಗಾಗಿತ್ತು ಅಂದರೆ ತುಂಬ ಆಯಾಸ ಆಗಿತ್ತು. ತಾವು ನೋಡಿದ್ರಿ, ಬೆಳಿಗ್ಗೆನೂ ಕೆಲಸ ಮಾಡಿದ್ರು, ಮಧ್ಯಾಹ್ನ ಕೆಲಸ ಮಾಡಿದ್ರು, ಸಂಜೆನೂ ಕೆಲಸ ಮಾಡಿದ್ರು. ಬಟ್ ಈಗ ಮಧ್ಯರಾತ್ರಿ ಕೂಡ ಆಗಿದೆ. ಅವಾಗ ಅಷ್ಟೆಲ್ಲ ಕೆಲಸ ಮಾಡಿ ಆ ದಣದಿರ್ತಕ್ಕಂಥ ಆಯಾಸ ಅವನ ಮುಖದಲ್ಲಿ ಕಾಣ್ತಾ ಇತ್ತು. ಎ ಬಂಡಲ್ ಆಫ್ ಅನ್ಸೋಲ್ಡ್ ನ್ಯೂಸ್ ಪೇಪರ್ಸ್ ಲೇ ಆಟ್ ಹಿಸ್ ಫೀಟ್. ಅವನ ಕಾಲು ಉದ್ದಕ್ಕೆ ಬಿಟ್ಕೊಂಡು ಕೂತ್ಕೊಂಡಿದ್ದ ಆ ಫುಟ್ಪಾತಲ್ಲಿ. ಅವನ ಹತ್ರ ಒಂದು ನ್ಯೂಸ್ ಪೇಪರ್ ಬಂಡಲ್ ಇತ್ತು. ಎಂಥ ನ್ಯೂಸ್ ಪೇಪರ್ ಅಂದರೆ ಅನ್ಸೋಲ್ಡ್. ತಮಗೆಲ್ಲ ಗೊತ್ತು, ಅವರು ನ್ಯೂಸ್ ಪೇಪರ್ನ ಹೊತ್ತು ಮಾರ್ತಾಯಿದ್ರು. ಬಟ್ ಮಾರಾಟ ಆಗದೆ ಇರತಕ್ಕಂಥ ನ್ಯೂಸ್ ಪೇಪರ್ಗಳು ಬಂಡಲ್ ಅವನ ಹತ್ರ ಬಿದ್ದಿತ್ತು. ವೈಲ್ ಜೋಕೋಪೋ ಹಿಸ್ ಹೆಡ್ ಪಿಲ್ಲೋಡ್ ಅಪಾನ್ ಹಿಸ್ ಬ್ರದರ್ಸ್ ಶೋಲ್ಡರ್ ವಾಸ್ ಅ ಸ್ಲಿಪ್. ಚಿಕ್ಕವನಿದ್ನಲ್ಲ ಜೋಕೋಪೋ, ಅವನು ಅವ್ರ ಅಣ್ಣ ಇದ್ನಲ್ಲ, ಬ್ರದರ್ ಇದ್ನಲ್ಲ, ಅವನ ಶೋಲ್ಡರ್ ಮೇಲೆ, ಭುಜದ ಮೇಲೆ ತಲೆ ಇಟ್ಕೊಂಡು ಮಲ್ಕೊಂಡಿದ್ದ, ನಿದ್ದೆ ಮಾಡ್ತಾ ಇದ್ದ. ಇಟ್ ವಾಸ್ ನಿಯರ್ಲಿ ಮಿಡ್ ನೈಟ್. ಅವಾಗ ಟೈಮ್ ಎಷ್ಟಾಗಿತ್ತು ಅಂತಂದರೆ ಮಧ್ಯರಾತ್ರಿ ಟೈಮಲ್ಲಿ. ಅಂಥ ಟೈಮಲ್ಲಿ ಕೂಡ ಹುಡುಗರು ಅಲ್ಲಿದ್ದಾರೆ, ಅದನ್ನು ಲೇಖಕರು ನೋಡ್ತಾರೆ. ವೈ ಆರ್ ಯು ಔಟ್ ಸೋ ಲೇಟ್ ನಿಕೋಲಾ. ಈ ಲೇಖಕರು ಆ ಮಕ್ಕಳನ್ನ ನೋಡಿದಾಗ ಅಯ್ಯೋ ಪಾಪ ಅಂತ ಅನಿಸ್ತು. ಯಾಕೆಂದರೆ ಬೆಳಗ್ಗಿಂದ ಸಂಜೆ ಅವರಿಗೆ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಇರ್ತಾರೆ. ಇಷ್ಟೊಂದು ಲೇಟ್ ಆದರೂ ಕೂಡ ಇಲ್ಲಿ ಕೂತಿದ್ರಲ್ಲ, ಲೇಖಕರು ಹೋಗಿ ಮಾತಾಡಿದರು. ಯಾಕೆ ಇಷ್ಟು ಲೇಟ್ ಆದರೂ ನೀವು ಇನ್ನೂ ಹೊರಗಡೆನೇ ಇದ್ದೀರಾ ಅಂತ ಲೇಖಕರು ಕೇಳ್ತಾರೆ. ಹಿ ಹ್ಯಾಡ್ ಸ್ಟಾರ್ಟೆಡ್ ಶಾರ್ಪ್ಲಿ ಆ್ಯಸ್ ಐ ಸ್ಪೋಕ್. ಈ ಲೇಖಕರು ಹೇಗೆ ಮಾತಾಡಿದ್ರು ಅದೇ ರೀತಿ ಶಾರ್ಪಾಗಿ ಅವನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ನೌ ಹಿ ಗೇವ್ ಮಿ ಹಿಸ್ ಕ್ವೈಟ್ ಇಂಡಿಪೆಂಡೆಂಟ್ ಗ್ಲಾನ್ಸ್. ಬಟ್ ಆ ರೀತಿ ಮಧ್ಯರಾತ್ರಿ ಕೂತ್ಕೊಂಡಿದ್ರು. ಇವ್ರು ಹೋಗಿ ಕೇಳಿದ್ರು ಯಾಕೆ ಎಷ್ಟು ಲೇಟ್ ಆಗಿದ್ದಾರೆ ಅಂದರೆ, ಇವ್ರ ಕಡೆ ನೋಡಿಕೊಂಡು ಅವನು ಏನಂತ ಹೇಳ್ತಾನೆ ನೋಡಿ. ವೇಟಿಂಗ್ ಫಾರ್ ದ ಲಾಸ್ಟ್ ಬಸ್ ಫ್ರಾಮ್ ಪಜುವಾ. ಅನ್ನೋ ಪ್ಲೇಸ್ನಿಂದ ವೆರೋನಾ ಸಿಟಿಗೆ ಲಾಸ್ಟ್ ಬಸ್ ಬರುತ್ತೆ, ಅದು ಮಧ್ಯರಾತ್ರಿ ಆದಾಗ. ಆ ಬಸ್ಸಿಗೆ ಕಾಯ್ತಾ ಇದ್ದೀವಿ. ಯಾಕೆ ಆ ಬಸ್ಸಿಗೆ ಕಾಯ್ತಾ ಇದ್ದಾರೆ, ಬಸ್ ಹತ್ಕೊಂಡು ಎಲ್ಲರೂ ಹೋಗ್ತಾರಾ, ಏನಕ್ಕೆ ಕಾಯ್ತಾ ಇದ್ದಾರೆ ಅನ್ನೋದನ್ನು ಮುಂದೆ ಅವನೇ ಹೇಳ್ತಾನೆ ನೋಡಿ. ವಿ ಶಾಲ್ ಸೆಲ್ ಆಲ್ ಅವರ್ ಪೇಪರ್ಸ್ ವೆನ್ ಇಟ್ ಕಮ್ಸ್ ಇನ್.
ಇವರು ತುಂಬ ಪೇಪರ್ಗಳನ್ನ ಹೊತ್ತು ಮಾರ್ತಾ ಇದ್ರು ಅಂತ ನಾವು ಹಿಂದೆ ನೋಡಿದ್ವಿ. ಸುಮಾರು ಪೇಪರ್ಗಳು ಮಾರಾಟ ಆಗಿರಲಿಲ್ಲ, ಅದನ್ನೆಲ್ಲ ಬಂಡಲ್ ಕಟ್ಕೊಂಡು ಅಲ್ಲಿ ಕೂತ್ಕೊಂಡಿದ್ರು. ಮಧ್ಯರಾತ್ರಿ ಆಗಿದೆ, ಬಸ್ಸಿಗೆ ಕಾಯ್ತಾ ಇದ್ದಾರೆ. ಏನಕ್ಕೆ ಅಂದರೆ ಆ ಬಸ್ ಬಂದಾಗ ಅಟ್ಲೀಸ್ಟ್ ಇನ್ನು ಉಳಿದಿರ್ತಕ್ಕಂಥ ಪೇಪರ್ಗಳನ್ನ ಮಾರಬೇಕು ಅಂತ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗ ಮಧ್ಯರಾತ್ರಿ ಆಗಿದೆ. ಅದನ್ನು ಕೇಳಿದಾಗ ಲೇಖಕರಿಗೆ ಒಂಥರ ಅನಿಸ್ತು. ಮಸ್ಟ್ ಯು ಕೀಪ್ ಆಟ್ ಇಟ್ ಸೋ ಹಾರ್ಡ್? ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಬೇಕು, ಅದ್ರ ಅಗತ್ಯ ನಿಮಗಿದೆನಾ ಅಲ್ವಾ? ಚಿಕ್ಕ ಮಕ್ಕಳು ಏನು ಮಾಡ್ತವೆ, ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ಬೋದು, ಹಗಲೆಲ್ಲ ಕೆಲಸ ಮಾಡಿ ಮಧ್ಯರಾತ್ರಿವರೆಗೂ ಕೂಡ ನಿದ್ದೆಗೆಟ್ಕೊಂಡು ಕೂತ್ಕೊಂಡು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡೋ ಅವಶ್ಯ ನಿಮಗಿದೆನಾ ಅಂತಂದರು. ಯು ಬೋತ್ ಲುಕ್ ರ್ಯಾದರ್ ಟಯರ್ಡ್. ನಿಮ್ಮನ್ನು ನೋಡಿದರೆ ತುಂಬ ಟಯರ್ಡ್ ಆಗಿದ್ದೀರಾ, ತುಂಬ ಸುಸ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ಇಷ್ಟು ರಾತ್ರಿವರೆಗೆ ಕೆಲಸ ಮಾಡೋ ಅಗತ್ಯ ಇದೆ ಏನಪ್ಪ ನಿಮಗೆ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ, ವಿ ಆರ್ ನಾಟ್ ಕಂಪ್ಲೇನಿಂಗ್ ಸರ್. ಅಂದರೆ ನಾವು ಯಾರನ್ನೂ ದೂರ್ತಾ ಇಲ್ಲ ಸರ್. ಈಗ ನಮಗೆ ಬೇರೆ ಯಾರಾದರೂ ಕೆಲಸ ಹೇಳಿದರೆ ಇಷ್ಟೊಂದು ಕೆಲಸ ಹೇಳ್ತಾರೆ, ಇಷ್ಟೊಂದು ಮಾಡಬೇಕಾ, ಅವ್ರು ಸರಿ ಇಲ್ಲ ಅಂತ ನಾವು ದೂರ್ಬೋದು. ಇವಾಗ ಈ ಎಲ್ಲ ಕೆಲಸ ಅವ್ರಿಗೆ ಯಾರೂ ಮಾಡಿಸ್ತಾ ಇಲ್ಲ, ತಾವಾಗಿಯೇ ಆ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಯಾರನ್ನೂ ದೂರ್ತಾ ಇಲ್ಲ ಸರ್ ಅಂತ ಹೇಳ್ದ. ಹಿಸ್ ಟೋನ್ ವೈಲ್ ಪರ್ಫೆಕ್ಟ್ಲಿ ಪೊಲೈಟ್. ಈ ಮಾತು ಹೇಳಬೇಕಾದ್ರೂ ಕೂಡ ಅವನ ಧ್ವನಿ ಹೇಗಿತ್ತು ಅಂತಂದರೆ ತುಂಬ ವಿನಮ್ರವಾಗಿತ್ತು, ನಾವು ಯಾರನ್ನೂ ದೂರ್ತಾ ಇಲ್ಲ ಸರ್ ಅಂತ. ಡಿಸ್ಕರೇಜ್ಡ್ ಫರ್ದರ್ ಇನ್ಕ್ವೈರಿ. ಆ ಮಗು ಹಂಗೆ ಹೇಳಿದಾಗ ಮುಂದೆ ಇವರೇನು ಕೇಳಕ್ಕೆ ಹೋಗಲಿಲ್ಲ. ಬಟ್ ನೆಕ್ಸ್ಟ್ ಮಾರನೇ ದಿನ ಬೆಳಗ್ಗೆ ಏನಾಗುತ್ತೆ ನೋಡಿ. ವೆನ್ ಐ ವೆಂಟ್ ಓವರ್ ದ ಫೌಂಟೇನ್ ಟು ಹ್ಯಾವ್ ಮೈ ಶೂಸ್ ಶೈನ್ಡ್. ಪ್ರತಿದಿನ ಆ ಫೌಂಟೇನ್ ಹತ್ರ ಕೂತ್ಕೊಂಡು ಇವರು ಶೂ ಪಾಲಿಶ್ ಮಾಡ್ತಾಯಿದ್ರು, ಬೂಟ್ ಪಾಲಿಶ್ ಮಾಡ್ತಾಯಿದ್ರು. ಲೇಖಕರು ಅಲ್ಲೇ ಹೋದರು, ತಮ್ಮ ಶೂಗಳನ್ನು ಕೂಡ ಪಾಲಿಶ್ ಮಾಡ್ಕೋಬೇಕು ಅಂತ ಅಲ್ಲಿ ಹೋಗ್ತಾರೆ. ಐ ಸೆಡ್, ನಿಕೋಲಾ, ದ ವೇ ಯು ಆ್ಯಂಡ್ ಜಕೋಬ್ ವರ್ಕ್ ಯು ಮಸ್ಟ್ ಅರ್ನ್ ಕ್ವೈಟ್ ಎ ಬಿಟ್. ನೀನು ಮತ್ತು ಜಕೋಬ್ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಿರಲ್ಲ, ತುಂಬ ಚೆನ್ನಾಗಿ ದುಡ್ಡು ಗಳಿಸ್ತಾ ಇರ್ಬೋದಲ್ಲ ನೀವು ಅಂತ ಕೇಳಿದರು. ಯು ಸ್ಪೆಂಡ್ ನಥಿಂಗ್ ಆನ್ ಕ್ಲೋತ್. ಇಷ್ಟೊಂದು ಕೆಲಸ ಮಾಡ್ತೀರಾ ಅಲ್ವಾ, ಬೂಟ್ ಪಾಲಿಶ್ ಮಾಡ್ತೀರಾ, ಹಣ್ಣು ಮಾರ್ತೀರಾ, ನ್ಯೂಸ್ ಪೇಪರ್ ಮಾರ್ತೀರಾ, ಟೂರಿಸ್ಟ್ಗಳಿಗೆ ಗೈಡಾಗಿ ಕೆಲಸ ಮಾಡ್ತೀರಾ, ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿದರೂ ಕೂಡ ಯು ಸ್ಪೆಂಡ್ ನಥಿಂಗ್ ಆನ್ ಕ್ಲೋತ್ಸ್. ನಿಮ್ಮ ಬಟ್ಟೆಗಳು ನೋಡಿಬಿಟ್ರೆ ಕೊಳಕಾಗಿದ್ದಾವೆ, ಬಟ್ಟೆಗಾಗಿ ನೀವು ಖರ್ಚೇ ಮಾಡ್ತಾ ಇಲ್ವಾ? ಯು ಈಟ್ ಲಿಟ್ಲ್ ಎನಫ್. ಹೊಟ್ಟೆ ತುಂಬ ಊಟ ಕೂಡ ಮಾಡಲ್ಲ ನೀವು. ವೆನ್ ಐ ಸಿ ಯು ಹ್ಯಾವಿಂಗ್ ಎ ಮೀಲ್ ಇಟ್ಸ್ ಯೂಶ್ವಲಿ ಬ್ಲ್ಯಾಕ್ ಬ್ರೆಡ್ ಆ್ಯಂಡ್ ಫಿಗ್. ನೀವು ಊಟ ಮಾಡುವಾಗ ನೋಡಿದ್ದೀನಿ, ನೀವೇನು ಚೆನ್ನಾಗಿರೋ ಫುಡ್ ಐಟಮ್ಸ್ಗಳನ್ನ ಏನೂ ತಿನ್ನೋಲ್ಲ. ಬ್ಲ್ಯಾಕ್ ಬ್ರೆಡ್ಡು ಮತ್ತು ಅಂಜೂರ್ ಹಣ್ಣು ಅಂತ ಕರಿತೀವಲ್ಲ, ಫಿಕ್ಸ್, ಅಂಥದ್ದು ಮಾತ್ರ ತಿಂತಾ ಇರ್ತೀರಾ. ಬಟ್ಟೆಗೂ ಖರ್ಚು ಮಾಡಲ್ಲ, ಚೆನ್ನಾಗಿರೋ ಊಟನೂ ಮಾಡಲ್ಲ. ಟೆಲ್ ಮೀ, ವಾಟ್ ಡು ಯು ಡೂ ವಿತ್ ಯುವರ್ ಮನಿ? ಇಷ್ಟೊಂದೆಲ್ಲ ಕಷ್ಟಪಟ್ಟು ದುಡಿತೀರಾ, ಎಲ್ಲ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡ್ತೀರಾ, ದುಡ್ಡು ಕೂಡ ಗಳಿಸ್ತೀರಾ, ಆ ದುಡ್ಡನ್ನೆಲ್ಲ ಏನು ಮಾಡ್ತೀರಾ ನೀವು ಅಂತ ಲೇಖಕರು ಅವ್ರಿಗೆ ಕೇಳಿದರು. ಯಾಕೆಂದರೆ ಅವ್ರ ಬಗ್ಗೆ ಇವರಿಗೆ ಒಂಥರ ಕ್ಯೂರಿಯಾಸಿಟಿ ಇತ್ತು. ಅಷ್ಟೊಂದು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರಲ್ಲ, ದುಡ್ಡು ಗಳಿಸ್ತಾರೆ, ಚೆನ್ನಾಗಿರ್ಬೋದಾಗಿತ್ತಲ್ಲ ಅಂತ ಇವ್ರಿಗೆ ಅನಿಸಿತ್ತು. ಅದಕ್ಕೆ ಕೇಳಿದರು, ಈ ದುಡ್ಡೆಲ್ಲ ತಗೊಂಡು ಏನು ಮಾಡ್ತೀರಾ ನೀವು ಅಂತ. ಹಿ ಕಲರ್ ಡೀಪ್ಲಿ ಅಂಡರ್ ಹಿಸ್ ಸನ್ ಬರ್ನ್. ಮೊದಲೇ ಅವನು ಬ್ರೌನ್ ಕಲರ್ ಆಗಿದ್ದ, ಸೂರ್ಯನ ಬಿಸಿಲಲ್ಲಿ ನಿಂತ್ಕೊಂಡು ಕಲರ್ ಕೂಡ ಡಿಮ್ ಆಗಿತ್ತು. ದೆನ್ ಗ್ರೂ ಪೇಲ್, ಇನ್ನೂ ಕೂಡ ಡಲ್ ಆಗ್ತಾನೆ. ಹಿಸ್ ಗೇಸ್ ಫೆಲ್ ಟು ದ ಗ್ರೌಂಡ್. ಸ್ವಲ್ಪ ನೆಲದ ಕಡೆ ಮುಖ ಮಾಡಿಕೊಂಡು ಆ ಹುಡುಗ ನೋಡ್ತಾನೆ. ಅವಾಗ ಲೇಖಕರೇ ಅವನಿಗೆ ಕೇಳ್ತಾರೆ, ಯು ಮಸ್ಟ್ ಬಿ ಸೇವಿಂಗ್ ಅಪ್ ಟು ಎಮಿಗ್ರೇಟ್ ಟು ಅಮೇರಿಕಾ ಐ ಸಜೆಸ್ಟೆಡ್. ಮೋಸ್ಟ್ಲಿ ನೀವು ಹಿಂಗೆ ದುಡ್ಡನ್ನ ಎಲ್ಲ ಸೇರಿಸ್ಬಿಟ್ಟು ಅಮೇರಿಕಾಗೆ ವಲಸೆ ಹೋಗ್ಬೇಕು, ಅಲ್ಲಿ ಸೆಟ್ಲ್ ಆಗಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಲೇಖಕರು ಅವ್ರಿಗೆ ಹೇಳ್ತಾರೆ. ಅವಾಗ ಹಿ ಲುಕ್ಡ್ ಅಟ್ ಮಿ ಸೈಡ್ ವೇಸ್ ಆ್ಯಂಡ್ ಸ್ಪೋಕ್ ವಿತ್ ಎನ್ ಎಫರ್ಟ್. ಅವಾಗ ಹುಡುಗ ತಲೆ ಕೆಳಗೆ ಹಾಕ್ಕೊಂಡು ನಿಂತ್ಕೊಂಡಿದ್ನಲ್ಲ, ಇವ್ರ ಕಡೆಗೆ ಕ್ರಾಸ್ ಗನ್ನಲ್ಲಿ ನೋಡಿಕೊಂಡು ಹೇಳ್ತಾನೆ, ವಿ ಶುಡ್ ಗ್ರೇಟ್ಲಿ ಲೈಕ್ ಟು ಗೋ ಟು ದ ಸ್ಟೇಟ್ಸ್ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ನಮಗೂ ಕೂಡ ಅಮೇರಿಕಾಕ್ಕೆ ಹೋಗ್ಬೇಕನ್ನೋ ಆಸೆ ಇದೆ. ಬಟ್ ಹಿಯರ್ ಅಂದರೆ ಇಲ್ಲಿ ವೆರೋನಾದಲ್ಲಿ ಅಟ್ ಪ್ರೆಸೆಂಟ್ ವಿ ಹ್ಯಾವ್ ಅದರ್ ಪ್ಲ್ಯಾನ್ಸ್. ಅಮೇರಿಕಕ್ಕೆ ನಮಗೂ ಹೋಗ್ಬೇಕನ್ನೋ ಆಸೆನೇ, ಬಟ್ ಈಗ ಸದ್ಯಕ್ಕೆ ಈ ವೆರೋನಾದಲ್ಲಿ ನಮಗೆ ಕೆಲವೊಂದು ಬೇರೆ ಪ್ಲ್ಯಾನ್ಗಳಿದ್ದಾವೆ ಅಂತ ಹೇಳಿದ. ವಾಟ್ ಪ್ಲ್ಯಾನ್ಸ್? ಯಾವ ಪ್ಲ್ಯಾನ್ಗಳಪ್ಪ ನಿಮ್ಮದು ಅಂತ ಲೇಖಕರು ಕೇಳಿದರು. ಹಿ ಸ್ಮೈಲ್ಡ್ ಅನ್ಕಂಫರ್ಟೇಬಲಿ. ಆ ಹುಡುಗ ಸುಮ್ಮನೆ ಸ್ಮೈಲ್ ಮಾಡಿದ, ಬಟ್ ಒಳಗಡೆ ಖುಷಿ ಇರಲಿಲ್ಲ, ಅನ್ಕಂಫರ್ಟೇಬಲ್ ಆಗಿದ್ದ. ವಿತ್ ದಟ್ ರಿಮೋಟ್ ಏರ್ ವಿಚ್ ನೆವರ್ ಫೇಲ್ ಟು ಬ್ಯಾಪಲ್ ಮೀ. ಅವನು ಖುಷಿಯಾಗೇನೋ ಹೇಳಿಬಿಡ್ತಾನೆ ಅಂತ ಅಂದ್ಕೊಂಡಿದ್ರು, ಬಟ್ ಆ ಪ್ಲ್ಯಾನ್ ಹೇಳೋದಕ್ಕೆ ಅವ್ನಿಗೆ ಇಷ್ಟ ಇಲ್ಲ, ಅವನಿಗೇನು ಖುಷಿ ಆಗಿರಲಿಲ್ಲ. ಆ ನೋಟನ್ನು ನೋಡಿಬಿಟ್ಟು ಇವ್ರಿಗೊಂಥರ ದಂಗ್ ಬಡಿಸ್ದಂಗಾಗಿತ್ತು. ಅದಕ್ಕೆ ಆ ಹುಡುಗರು ಏನು ಹೇಳ್ತಾರೆ ನೋಡಿ, ಜಸ್ಟ್ ಪ್ಲ್ಯಾನ್ ಸರ್, ಹಿ ಆನ್ಸರ್ಡ್ ಇನ್ ಎ ಲೋ ವಾಯ್ಸ್. ಸುಮ್ಮನೆ ಪ್ಲ್ಯಾನ್ ಸರ್, ಏನು ಪ್ಲ್ಯಾನ್ ಅಂತ ಹೇಳಿಲ್ಲ ಮಕ್ಕಳು, ಹೇಳಕ್ಕೆ ಇಷ್ಟ ಇರಲಿಲ್ವನೋ. ವಾಟ್ ಪ್ಲ್ಯಾನ್ಸ್ ಅಂತ ಕೇಳಿದಾಗ ಹುಡುಗರು ಏನಂತ ಹೇಳ್ತಾರೆ, ಜಸ್ಟ್ ಪ್ಲ್ಯಾನ್ ಸರ್, ಏನೋ ಬಿಡಿ ಸರ್, ಏನೋ ಪ್ಲ್ಯಾನ್ ಇದ್ದಾವೆ ಅಂತ. ಸೊ ಇವರಿಗೂ ಕೂಡ ಕೇಳಕ್ಕೆ ಧೈರ್ಯ ಆಗಲಿಲ್ಲ. ಮುಂದೆ ಏನು ಹೇಳ್ತಾರೆ ನೋಡಿ, ವೆಲ್ ಐ ಸೆಡ್. ಅವಾಗ ಲೇಖಕ ಹೇಳ್ತಾರೆ, ಒಳ್ಳೆಯದು, ವಿ ಆರ್ ಲಿವಿಂಗ್ ಆನ್ ಮಂಡೇ. ಸೊ ನಮ್ಮದೆಲ್ಲ ಬಂದಿರತಕ್ಕಂಥ ಒಂದು ವಾರದ ಟ್ರಿಪ್ ಎಲ್ಲ ಮುಗಿದೋಯ್ತು. ಇನ್ನು ಮಂಡೇ ಸೋಮವಾರ ನಮ್ಮೂರಿಗೆ ನಾವು ಹೊರಡ್ತಾ ಇದ್ದೀವಿ. ಈಸ್ ದೇರ್ ಎನಿಥಿಂಗ್ ಐ ಕ್ಯಾನ್ ಡೂ ಫಾರ್ ಯು ಬಿಫೋರ್ ವಿ ಗೋ? ನಾವು ಹೋಗೋಕ್ಕಿಂತ ಮುಂಚೆ ನನ್ನಿಂದ ನಿಮಗೇನಾದ್ರು ಕೆಲಸ ಆಗಬೇಕಾಗಿದ್ರೆ, ಸಹಾಯ ಆಗಬೇಕಾಗಿದ್ರೆ ಹೇಳಿ, ಮಾಡ್ತೀನಿ ಅಂತ ಲೇಖಕರು ಹೇಳ್ತಾರೆ.
ಅವಾಗ ನಿಕೋಲಾ ಶುಕ್ ಹಿಸ್ ಹೆಡ್. ನಿಕೋಲಾ ಏನು ಬೇಡ ಸರ್ ಅಂತ ತಲೆ ಅಳ್ಳಾಡಿಸ್ತಾನೆ ಅಷ್ಟೇ. ಬಟ್ ಸಡನ್ಲಿ ಜೋಕೋಪೋ ನೋಸ್ಟ್ರಿಲ್ ಕ್ವಿವರ್ಡ್ ಲೈಕ್ ಎ ಪಪ್ಪೀಸ್. ಆ ಜೋಕೋಪ ಇದ್ನಲ್ಲ ಚಿಕ್ಕವನು, ಅವ್ನ ನೋಸ್ಟ್ರಿಲ್ ಮೂಗು ಒಂಥರ ಕುಣಿದಾಡ್ತಾ ಇತ್ತು, ನಾಯಿ ಮರಿನ ಮೂಗಿನ ಥರ. ಹಿ ಪೈಪ್ಡ್ ಅಪ್ ಈಗರ್ಲಿ. ಅವನು ಕೇಳ್ಬಿಡ್ತಾನೆ. ಈ ನಿಕೋಲಾ ಸುಮ್ಮನೆ ತಲೆ ಅಳ್ಳಾಡಿಸಿದೆ ಬೇಡ ಸರ್ ಅಂತ. ಬಟ್ ಜೋಕೋಪೋ ಈಗರ್ಲಿ ಕೇಳ್ಬಿಡ್ತಾನೆ. ಸರ್ ಹಿ ಬರ್ಸ್ಟ್ ಔಟ್. ಅವನೇನೋ ಕೇಳಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ಅನ್ಸುತ್ತೆ, ಏನಾದ್ರು ಹೆಲ್ಪ್ ಬೇಕು ಅಂತ ಕೇಳಿದ ತಕ್ಷಣ ಅವ್ನು ಹೇಳ್ತಾನೆ ಸರ್ ಅಂತ ಹೇಳಿಬಿಟ್ಟು, ಎವ್ರಿ ಸಂಡೇ ವಿ ಮೇಕ್ ಎ ವಿಸಿಟ್ ಟು ದ ಕಂಟ್ರಿ ಟು ಪೊಲೇಟಾ 30 ಕಿಲೋಮೀಟರ್ಸ್ ಫ್ರಮ್ ಹಿಯರ್. ಅವ್ನು ಹೇಳ್ತಾ ಇದ್ದಾನೆ, ಪ್ರತಿ ವಾರ ಪೂರ್ತಿ ನಾವು ಕೆಲಸ ಮಾಡ್ತಾನೆ ಇರ್ತೀವಿ, ಆದರೆ ಭಾನುವಾರ ಬಂದ ತಕ್ಷಣ ನಾವು ಇಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪೊಲೇಟಾ ಅಂತ ಒಂದು ಊರಿದೆ, ಟೌನ್ ಇದೆ, ಅಲ್ಲಿಗೆ ನಾವು ಹೋಗ್ತಾ ಇರ್ತೀವಿ. ಅದು ಇಲ್ಲಿಂದ 30 ಕಿಲೋಮೀಟರ್ ದೂರ ಇದೆ. ಯೂಶ್ವಲಿ ವಿ ಹೈರ್ ಬೈಸಿಕಲ್ಸ್. ಪ್ರತಿ ಭಾನುವಾರ ಹೋಗ್ತೀವಲ್ಲ, ನಾವು ಅಲ್ಲಿ ಹೋಗೋದಕ್ಕೆ ಏನು ಮಾಡ್ತೀವಿ, ಸೈಕಲ್ಗಳನ್ನ ಬಾಡಿಗೆ ತಗೊಂಡು ಹೋಗ್ತೀವಿ. ಅಂದರೆ 30 ಕಿಲೋಮೀಟರ್ ಹೋಗೋದು, 30 ಕಿಲೋಮೀಟರ್ ಬರೋದು, ಸೈಕಲ್ನಲ್ಲೇ ತುಳ್ಕೊಂಡು ಹೋಗ್ತಾ ಇದ್ರು ಮಕ್ಕಳು. ಅದು ಪ್ರತಿ ಭಾನುವಾರ ಹೋಗ್ತಾ ಇದ್ರಂತೆ. ಬಟ್ ಟುಮಾರೋ ಸಿನ್ಸ್ ಯು ಆರ್ ಸೋ ಕೈಂಡ್ ಯು ಮೈಟ್ ಸೆಂಡ್ ಅಸ್ ಇನ್ ಯುವರ್ ಕಾರ್. ಬಟ್ ನಾಳೆ ದಿನ ನಿಮ್ಮ ಕಾರಲ್ಲಿ ನಮ್ಗೆ ಕಳಿಸ್ಕೊಡಿ, ನೀವು ತುಂಬ ದಯಾಳುಗಳು, ನೀವಾಗೆ ಬಂದು ಕೇಳ್ತಾ ಇದ್ರಿ ಏನಾದ್ರು ಹೆಲ್ಪ್ ಬೇಕಂತ. ನಾಳೆ ಹೆಂಗೋ ಸಂಡೇ ಇದೆಯಲ್ಲ, ನಾಳೆ ನಾವು ಸೈಕಲ್ ತೊಗೊಂಡು ಹೋಗೋದು ಬೇಡ, ನಿಮ್ಮ ಕಾರಲ್ಲೇ ನಮ್ಮನ್ನು ಅಲ್ಲಿ ಕಳಿಸ್ಕೊಡಿ ಅಂತ ಕೇಳ್ಕೊಂಡ್ರು. ಐ ಹ್ಯಾಡ್ ಆಲ್ರೆಡಿ ಟೋಲ್ಡ್ ಲೂಯಿಸಿ ಹಿ ಮೈಟ್ ಹ್ಯಾವ್ ದ ಸಂಡೇ ಆಫ್. ಬಟ್ ಲೇಖಕರಿಗೆ ಇದೆಲ್ಲ ಗೊತ್ತಿರಲಿಲ್ಲ. ಸೋಮವಾರ ಊರಿಗೆ ವಾಪಸ್ ಹೋಗ್ಬೇಕಾಗಿತ್ತು, ಡ್ರೈವಿಂಗ್ ಎಲ್ಲ ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು ಅವರು ಡ್ರೈವರ್ ಇದ್ನಲ್ಲ ಲೂಯಿಸಿ, ಅವನಿಗೆ ಭಾನುವಾರ ದಿವಸ ನೀನು ರಜೆ ತೊಗೊಂಡ್ಬಿಡಪ್ಪ, ರೆಸ್ಟ್ ತೊಗೊಂಡ್ಬಿಡು ಅಂತ ಹೇಳಿದರು. ಬಟ್ ಇವಾಗ ಈ ಹುಡುಗರು ಕೇಳ್ತಾ ಇದ್ದಾರೆ, ಸಂಡೇ ನಮ್ಮನ್ನು ಅಲ್ಲಿ ಪೊಲೇಟಾ ಅಂತ ಇದೆ, ಅಷ್ಟು ದೂರಕ್ಕೆ ಕರ್ಕೊಂಡು ಹೋಗಿ ನಿಮ್ಮ ಕಾರಲ್ಲಿ ಕಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಬಟ್ ಡ್ರೈವರ್ಗೆ ಇವ್ರು ರಜೆ ಕೊಟ್ಟಿದ್ರು. ಹವೆವರ್ ಐ ಆನ್ಸರ್ಡ್ ಐ ವಿಲ್ ಡ್ರೈವ್ ಯು ಔಟ್ ಮೈ ಸೆಲ್ಫ್. ಸೊ ಯಾರು ಬೇಡ, ನಾನೇ ನಿಮ್ಮನ್ನು ನಮ್ಮ ಕಾರಲ್ಲಿ ಡ್ರೈವ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಈ ಲೇಖಕರು ಹೇಳ್ತಾರೆ. ಅವಾಗ ದೆರ್ ವಾಸ್ ಎ ಪಾಸ್. ಅವರಿಬ್ಬರು ಸ್ವಲ್ಪ ಸೈಲೆಂಟ್ ಆಗಿಬಿಡ್ತಾರೆ. ಯಾಕೆಂದರೆ ಡ್ರೈವರ್ ಜೊತೆ ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ರು. ಈಗ ಡ್ರೈವರ್ ಇಲ್ಲ, ನಾನೇ ಬರ್ತೀನಿ ಅಂತ ಹೇಳಿದಾಗ ಅವ್ರಿಗೊಂಥರ ಆಯಿತು. ನಿಕೋಲಾ ವಾಸ್ ಗ್ಲೇರಿಂಗ್ ಆಟ್ ಈಸ್ ಯಂಗ್ ಬ್ರದರ್ ಇನ್ ವೆಕ್ಸೇಷನ್. ತಮ್ಮ ಈ ಥರ ಕೇಳಿಬಿಟ್ನಲ್ಲ, ಪಾಪ ಅವ್ರು ದೊಡ್ಡವರು, ಅವ್ರಿಗೆ ನಿಮ್ಮ ಕಾರಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅಂದಾಗ ನಿಕೋಲಾಗ ಒಂಥರ ಬೇಜಾರಾಯಿತು, ಒಂಥರ ಕಿರಿಕಿರಿ ಮುಜುಗರ ಆದಂಗೆ ಆಯಿತು. ಅವಾಗ ಹೇಳ್ತಾರೆ, ವಿ ಕುಡ್ ನಾಟ್ ಥಿಂಕ್ ಆಫ್ ಟ್ರಬಲಿಂಗ್ ಯು ಸರ್. ಸರ್ ನಮ್ಮಿಂದ ನಿಮಗೆ ತೊಂದರೆ ಆಗೋದು ಬೇಡ ಸರ್, ಏನು ಟ್ರಬಲ್ ಬೇಡ, ಪರವಾಗಿಲ್ಲ ಬಿಡಿ ಸರ್ ಅಂತ ಹೇಳಿದ. ಅವಾಗ ಲೇಖಕರು ಹೇಳ್ತಾರೆ, ಇಟ್ ವಾಂಟ್ ಬಿ ಎನಿ ಟ್ರಬಲ್. ಅದೆಂಥ ತೊಂದರೆ ಆಗುತ್ತೆ, ಏನು ತೊಂದರೆ ಇಲ್ಲ, ಬನ್ನಿ ನಾಳೆ ನನ್ನ ಕಾರಲ್ಲಿ ಡ್ರೈವ್ ಮಾಡಿಕೊಂಡು ನಾನೇ ನಿಮ್ಮನ್ನಲ್ಲಿ ಪೊಲೇಟಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಲೇಖಕರು ಹೇಳ್ತಾರೆ. ಹಿ ಬಿಟ್ ಹಿಸ್ ಲಿಪ್. ಅವನು ತನ್ನ ತುಟಿ ಕಚ್ಕೊಂಡಂತೆ. ಇಲ್ಲಿ ತುಟಿ ಕಚ್ಕೊಂಡ ಅಂದರೆ ಮಿಸ್ಸಾಗಿ ಕಚ್ಕೊಂಡ ಅಂತಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದ, ಏನೋ ಒಳಗೊಂಥರ ಸಂಕೋಚ, ಒಂಥರ ಪಶ್ಚಾತ್ತಾಪ, ಅಯ್ಯೋ ನಮ್ಮಿಂದ ಇವ್ರಿಗೆ ತೊಂದರೆ ಆಯ್ತಲ್ಲ ಅಂತ ಅನಿಸ್ತು. ಆದರೂ ಕೂಡ ಅವರೇ ಬರ್ತೀನಿ ಅಂತ ಹೇಳ್ತಿದ್ದಾರೆ, ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ದೆನ್ ಇನ್ ರ್ಯಾದರ್ ಪುಟ್ ಔಟ್ ಟೋನ್ ಹಿ ಸೆಡ್. ಆದರೂ ಕೊನೆಗೆ ಹೇಳ್ತಾನೆ, ವೆರಿ ವೆಲ್, ಆಯಿತು ಸರ್ ಅಂತ ಒಪ್ಕೊಂಡ. ಸೊ ಮಾರನೇ ದಿನ ಬೆಳಿಗ್ಗೆ ಸಂಡೇ ಇವ್ರು ಏನು ಮಾಡ್ತಾರೆ, ಲೇಖಕರು ಆ ಇಬ್ಬರು ಹುಡುಗರು ಸೇರಿಕೊಂಡು ಅಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪೊಲೇಟಾ ಟೌನ್ಗೆ ಹೋಗ್ತಾರೆ. ಅಲ್ಲಿ ಏನೇನಾಗುತ್ತೆ ಅನ್ನೋದನ್ನು ಈ ಪಾಠದ ಮುಂದಿನ ಭಾಗದಲ್ಲಿ, ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಅಲ್ಲಿ ಮುಂದೆ ಹೋದಾಗ ಆ ಹುಡುಗರ ಹಿನ್ನೆಲೆ ಬಗ್ಗೆ ಗೊತ್ತಾಗತ್ತಾ, ಅಥವಾ ಹುಡುಗರಿಬ್ಬರು ಯಾರು, ಯಾಕೆ ಅಷ್ಟೊಂದು ಕೆಲಸ ಮಾಡ್ತಾಯಿದ್ರು ಅನ್ನೋದೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಬರುತ್ತೆ. ಬಟ್ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ಇವತ್ತು ಮಾಡಿರ್ತಕ್ಕಂಥ ಕ್ಲಾಸಲ್ಲಿ ಮುಖ್ಯವಾಗಿ ತಮಗೆ ಹೇಳಿದ್ದೆ, ಆ ಹುಡುಗರನ್ನು ಈ ಲೇಖಕರು ಎಲ್ಲಿ ಭೇಟಿ ಆಗ್ತಾರೆ, ಅವರು ಯಾವ ಹಣ್ಣುಗಳನ್ನ ಮಾರ್ತಾಯಿದ್ರು, ಅವ್ರ ಹೆಸರೇನು, ಅವ್ರ ವಯಸ್ಸೆಷ್ಟು ಅನ್ನೋದನ್ನೆಲ್ಲ ತಾವು ನೆನ್ಪಿಟ್ಕೊಳ್ಳಿ. 1 ಅಂಕದ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಹಾಗೆಯೇ ವೆರೋನಾ ಸಿಟಿ ಹೇಗಿತ್ತು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಹಾಗೆಯೇ ಆ ಮಕ್ಕಳು ಲೇಖಕರಿಗೆ ಹೇಗೆಲ್ಲ ಯೂಸ್ ಆದರು ಅನ್ನೋದನ್ನೆಲ್ಲ ತಾವು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮಿನೇಷನಲ್ಲಿ ಕ್ವಶನ್ ಕೇಳ್ತಾ ಇರ್ತಾರೆ. ಇಷ್ಟನ್ನು ತಾವು ಓದ್ಕೊಂಡು ರೆಡಿಯಾಗಿರಿ. ಇನ್ನು ಮುಂದಿನ ಕ್ಲಾಸ್ನಲ್ಲಿ ಈ ಪಾಠದ ಮುಂದಿನ ಭಾಗದ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.